ರಘು ಸರ್, ನಿಮ್ಮಿಂದಾನೇ ಮಾತು ಶುರು ಮಾಡೋಣ. 22ಕ್ಕೆ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾ. ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಈ ಸಿನಿಮಾದಲ್ಲಿ ಅಚ್ಚು ಸರ್ಗೆ ಕಾಂಬಿನೇಷನ್ ಅವ್ರ ಜೊತೆಯಾಗಿ ನಟಿಸಿದ್ದೀನಿ. ಒಬ್ಬ ಸೈಂಟಿಸ್ಟ್, ಕುಳ್ಳ ಸೈಂಟಿಸ್ಟ್. ವಿಶೇಷವಾದ ಪಾತ್ರ. ಫಾರಿನಿಂದ ಬಂದಿರ್ತೀನಿ, ಇವಾಗ ಇಂಡಿಯಾದಲ್ಲಿ ಇದ್ದೀನಿ, ತಿರ್ಗಾ ಹೊರಡೋದಿದೆ. ಸೊ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ನೀವು ಇಷ್ಟು ದಿನ ನೋಡದೇ ಇರುವಂತಹ ಒಂದು ಪಾತ್ರ ವಿಶೇಷವಾಗಿ ಮಾಡಿಸಿದ್ದಾರೆ. ಈ ಟೀಮೇ ನನಗೆ ತುಂಬಾ ಸಂತೋಷ ಕೊಡುತ್ತೆ. ಶ್ರೀಕಾಂತ್ ಆಗಿರ್ಬೋದು, ಹಾಗೆ ಪ್ರಶಾಂತ್, ಇಬ್ಬರು ಪ್ಯಾಷನೇಟ್ ಪ್ರೊಡ್ಯೂಸರ್ಸ್. ಚಿತ್ರರಂಗಕ್ಕೆ ಅದು ಬೇಕಾಗಿದೆ. ಅಂದ್ರೆ ಬರೀ ದುಡ್ಡು ಹಾಕಿ ಬಿಡೋದಲ್ಲ, ಕತೆ ಹಿಂದೆ ಕೂತ್ಕೋಬೇಕಾಗತ್ತೆ. ಅವರು ಪ್ರತಿ ಹಂತದಲ್ಲೂ ಅಭಿಷೇಕ್ ಶೆಟ್ಟಿ ಅವ್ರ ಜೊತೆ ಕೂತಿದ್ರು, ಆ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ರು, ಅದು ವಿಶೇಷ. ಹಾಗೆ ನನ್ನ ಫೇವರೇಟ್ ಅನೀಶ್ ಅವರು, ಅವ್ರ ಜೊತೆಗೆ ಇದು 2ನೇ ಸಿನಿಮಾ ನಂದು. ತುಂಬಾ ಖುಷಿ ಕೊಟ್ಟಿದೆ. ಎಲ್ಲರೂ ತುಂಬಾ ಬಹಳ ಕಾತರದಿಂದ ಕಾಯ್ತಿರುವಂತಹ ಸಿನಿಮಾ. ಖಂಡಿತ ಇದು ಸಕ್ಸಸ್ ಆಗತ್ತೆ. ಜೊತೆಗೆ ಇವೆರಡು ಕ್ಯಾರೆಕ್ಟರ್ಗಳು, ಗೌರವ್ ಹಾಗೆ ವಿಕ್ಕಿ, ಈ ಕ್ಯಾರೆಕ್ಟರ್ ನಿಮ್ಮನ್ನ ವಿಶೇಷವಾಗಿ ರಂಜಿಸುತ್ತೆ. ಹಾಗೇನೆ ಇವರು ಕೂಡ ಒಂದು ಮುಖ್ಯ ಪಾತ್ರದಲ್ಲಿದ್ದಾರೆ. ಎಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಅಭಿ ಸರ್, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಇವೆಂಟ್ಗೆ. ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಭಿ ಸರ್. ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ, ಏನು ಗೊತ್ತಾಗ್ತಿಲ್ಲ ಇವಾಗ. ಥ್ಯಾಂಕ್ ಯು ಪ್ರಶಾಂತ್ ಸರ್, ಅನೀಶನ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರವ್ ಅಂತ. ಸೊ ಆರಾಮ್ ಅರವಿಂದ್ ಸ್ವಾಮಿ ನನ್ನ ಜೀವನದಲ್ಲಿ ಹೊಸ ಆರಂಭ ಅಂತಾನೆ ಹೇಳಕ್ ನಾನು ಇಷ್ಟಪಡ್ತೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ನಾವೊಂದು ಯೂಟ್ಯೂಬಲ್ಲಿ ವೆಬ್ ಸೀರೀಸ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇದ್ವಿ. ನಮ್ಮನ್ನ ಗುರುತಿಸಿ ಒಂದು ಒಳ್ಳೆ ಅವಕಾಶ ಕೊಟ್ಟಂತ, ಅದು ಇಂಥ ಅದ್ಭುತವಾದ ಸ್ಕ್ರಿಪ್ಟ್ ಅಲ್ಲಿ ನಮ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅಭಿಷೇಕ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸಿನಿಮಾ ಬಗ್ಗೆ, ಸಿನಿಮಾ ರೆಡಿ ಇದೆ ರಿಲೀಸ್ಗೆ. ತುಂಬಾ ಚೆನ್ನಾಗಿ ರೀಚ್ ಆಗಿದೆ. ತುಂಬಾ ಜನ ಎಲ್ಲಾ ಕಡೆ ಹೋಗಿದ್ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಕೇಳ್ತಾ ಇದಾರೆ, ಆರಾಮ್ ಅರವಿಂದ್ ಸ್ವಾಮಿ ನೋಡ್ತೀವಿ, 100% ನೋಡ್ತೀವಿ ಅಂತ. ಇನ್ನೊಂದು ಪ್ಲಸ್ ಏನಂದ್ರೆ ಸ್ಟಾರ್ಟಿಂಗ್ 3 days 99 rupees ಇರೋದು. ಸೊ ಅದೊಂದು ಮುಖ್ಯವಾಗಿ ಬೇಕಾಗಿತ್ತು. ಸೊ ಎಲ್ಲಾರು ಸಿನಿಮಾನ ನೋಡಿ, ಇದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂತ ಸಿನಿಮಾ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಹೆಸರು RJ ವಿಕಿ ಅಂತ. ಸೊ ಪ್ರತಿದಿನ ರಾತ್ರಿ 9 ರಿಂದ 12 ಕಿವಿ ಮಾತು ಅಂತ ಕಾರ್ಯಕ್ರಮ 92.7 ಬಗ್ಗೆ ನಡೆಸ್ಕೊಡ್ತೀನಿ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ಕ್ಷಮೆಯಲ್ಲಿ. ತಂಡ ಮೊದಲೇ ನಮ್ಮನ್ನು ಕರೀತಾರಂತ ನಾವು ಊಹೇನೂ ಮಾಡಿರಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅಭಿಷೇಕ್ ಅವರು ಕಾಲ್ ಮಾಡಿ ಹೇಳಿದಾಗ ತಮ್ಮ ಕ್ಯಾರೆಕ್ಟರ್ ಅಂತ ಹೇಳಿದಾಗ, ಇನ್ಫ್ಯಾಕ್ಟ್ ಅದಕ್ಕೆ ಮುಂಚೆ ಫ್ರೆಂಚ್ ಬಿರಿಯಾನಿ, ಇಕ್ಕಟ್ ಸಿನಿಮಾ ಅದೆಲ್ಲ ಮಾಡಿದ್ದೆ. ಇಕ್ಕಟ್ ಸಿನಿಮಾ ನೋಡಿದ ನಂತರ ಅಭಿಷೇಕ್ ಸರ್ ಫೋನ್ ಮಾಡಿ ಈ ತರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು. ನಮ್ಮ ಕಾಂಬಿನೇಷನ್ಗೆ ಹೋದ್ವಿ, ರೂಮಲ್ಲಿ ಆಡಿಷನ್ ಮಾಡಿದ್ವಿ. ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಬ್ರೋ ಅಂತ ಹೇಳಿದ್ರು. ಸೊ ಒಂದಂತೂ ಸತ್ಯ, ನಾವ್ ಏನೇ ಸಹ ಕಲಾವಿದ್ರು ಏನೇ ಮಾಡಕ್ ಹೊರಟ್ರು ಅದಕ್ಕೆ ಬೆನ್ನೆಲುಬಾಗಿರುವಂತಹ ಮೇನ್ ಕ್ಯಾರೆಕ್ಟರ್ ಯಾರಿರ್ತಾರೆ, ದ ಲೀಡ್ ಆಫ್ ದ ಸಿನಿಮಾ. ಸೊ ಅವ್ರು ಅದಕ್ಕೆ ಅಷ್ಟೇ ಪ್ರೋತ್ಸಾಹ ಕೊಡಬೇಕು. ಸೊ ದಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಡಾರ್ಲಿಂಗ್ ನಮ್ಮ ಅನೀಶ್ ಸರ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹೊಸ ಕಲಾವಿದರಿಗೆ, ಹೊಸ ವ್ಯಕ್ತಿಗಳಿಗೆ, ಹೊಸ ಪ್ರತಿಭೆಗಳಿಗೆ ಯಾವತ್ತೂ ಪ್ರೋತ್ಸಾಹ ಕೊಡಬೇಕು ಅಂತ ಇಡೀ ತಂಡ ಕೆಲಸ ಮಾಡಿದೆ. ಒಂದಂತೂ ಸತ್ಯ, ನವೆಂಬರ್ 22ನೇ ತಾರೀಕು ನಮ್ದಾಗಿರುತ್ತೆ. ಅಂಡ್ ಪ್ರೊಡ್ಯೂಸರ್ಸ್ ಆಗಿರುವಂತ ಪ್ರಶಾಂತ್ ಸರ್ ಮತ್ತೆ ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ಯಾಷನ್ ಫಾರ್ ಯುವರ್ ಸಿನಿಮಾ, ಟೆಲಿನ್ ಸರ್ ಇಸ್ ಗ್ರೇಟ್. ಅಂಡ್ ಐ ವುಡ್ ಲೈಕ್ ಟು ವರ್ಕ್ ಫಾರ್ ಮೋರ್ ಪ್ರಾಜೆಕ್ಟ್ಸ್. ಇನ್ನು ಬಹಳಷ್ಟು ಪ್ರಾಜೆಕ್ಟ್ಗಳ ಜೊತೆ ಮಾಡೋಣ ಸರ್. ದುಡ್ಡು ಬರುತ್ತೆ ಸರ್, ದುಡ್ಡು ಅದು ಹೇಳಿದ್ನಲ್ಲ, ನವೆಂಬರ್ 22 ನಮ್ದು. ಸೊ ನಾವು ಗೌರವ್ ಹೇಳಿದಾಗೆ 3 ದಿನ 99 ರೂಪಾಯಿ ಟಿಕೆಟ್ ಇದೆ. ಮಕ್ಕಳಿಂದ ವಯಸ್ಸಾದವ್ರ ತನಕ ಯಾವುದೇ ರೀತಿಯ ಮುಜುಗರ ಇಲ್ಲದಿರುವಂತಹ ಅದ್ಭುತವಾದ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರ ಆರಾಮ್ ಅರವಿಂದ ಸ್ವಾಮಿ. ಸೊ ನೀವೆಲ್ಲ ಮಾತಾಡಕ್ ಶುರು ಮಾಡ್ತೀರಿ, ನಾವು ಮಾತಾಡ್ತಿದೀವಿ, ಆಮೇಲೆ ನೀವು ಮಾತಾಡಕ್ ಶುರು ಮಾಡ್ತೀರಾ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೀಸನ್ ಬಂದ್ಬಿಟ್ಟು ಸಿನಿಮಾ ನೋಡ್ಸಿದ್ರು, ಅದ್ಭುತವಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ ಸಿನಿಮಾ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಸೊ ಖುಷಿ ಆಯ್ತು. ಅದಕ್ಕೆ ನಾವೇನ್ ಬಜೆಟ್ ಕೊಟ್ಟಿದ್ವಿ ಅವಿಗೆ, ಅದಕ್ಕೂ 3 times ಆಡ್ ಮಾಡಿದೀವಿ ಈಗ ಪ್ರಮೋಷನ್ಗೆ. ಸೊ ದಟ್ ಈಸ್ ಪವರ್ ಆಫ್ ಕ್ವಾಲಿಟಿ. ಬಂದು 22ನೇ ತಾರೀಕು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ, 99 ರೂಪಾಯಿ. ದಟ್ ಈಸ್ ಒನ್ ಮೋರ್ ಸ್ಟ್ರಾಟಜಿ ವಾಟ್ ನಾವು ಡಿಸೈಡ್ ಮಾಡಿರೋದು. ಸೊ ಕ್ಲಿಕ್ ಆಗುತ್ತೆ ಅನ್ಕೊಂಡಿದೀವಿ, ನೋಡೋಣ.
ಥ್ಯಾಂಕ್ ಯು. ನೋಡೋದೇನಿಲ್ಲ, ಹೊಡಿತೀವಿ. ಆಲ್ ಕಾನ್ಫಿಡೆನ್ಸ್ ಬಿಕಾಸ್ ಇರಬೇಕು ನಮ್ಮದೇ ಇರೋದು. ಓಹೋ ಹೀರೋ ಸ್ಪೀಚ್ ಕೊಡ್ತೀರಿ ಇವಾಗ ನಿರ್ಮಾಪಕರ ಸ್ಪೀಚ್ ಕೊಡ್ತೀನಿ. ಏನು ಬರ್ಕೊಂಬಂದಿಲ್ಲ, ಏನು ಬರುತ್ತಾ ಹೇಳ್ತೇನೆ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವ ಧನ್ಯವಾದಗಳು ಸರ್. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಥ್ಯಾಂಕ್ ಯು. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ನಮ್ಮ ರೋಲಿಂಗ್ ಸ್ಟಾರ್ ಮುರಳಿ ಸರ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೂರಿಬಾಯಿ ಥ್ಯಾಂಕ್ ಯು ಸೋ ಮಚ್. ಸೂರಿಬಾಯಿ ಬಗ್ಗೆ ಒಂದು ಚಿಕ್ಕ ಕಥೆ ಹೇಳ್ಬಿಡ್ತೀನಿ. ಚಿಕ್ಕದು ಗುಲ್ಟು ಅಂತ ಒಂದು ಚಿತ್ರ ಮಾಡಿದೆ, ರಿಲೀಸ್ ಆಯಿತು. ಬೆಳಗ್ಗೆ ಎದ್ದರೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಥಿಯೇಟರ್ ಹತ್ರ ಹೋಗ್ಬೇಕಾ, ಗಾಂಧಿನಗರ್ಗೆ ಹೋಗ್ಬೇಕಾ, ಏನಪ್ಪ ವಾಟ್ ಇಸ್ ದ ಪ್ರೊಸೀಜರ್ ಅನ್ನೋದೇ ಗೊತ್ತಿಲ್ಲ. ಎಲ್ಲ ಅಮಾಯಕರು ಎಲ್ಲ ಹೊಸ ತಂಡ ಕಟ್ಕೊಂಡು ಬಂದಿದ್ದೆ. ಒಂದು 1:30 ಒಂದು ಫೋನ್ ಬಂತು, ಸೂರಿಬಾಯಿ ಫೋನ್. ಫ್ರೈಡೇ ಮಾರ್ನಿಂಗು ಎಲ್ಲ ಹೊಸ ತಂಡ ಸಿನಿಮಾ ಮಾಡಬೇಕು ಅಂದ್ಕೊಂಡಿರೋ ನನ್ನ ಸ್ಪೀಚ್ ನೋಡಿ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೂರಿಬಾಯಿ ಫೋನ್ ಮಾಡಿದ್ರು, ಯಾರೀ ಪ್ರಶಾಂತ ಮಾತಾಡ್ದ? ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಗುಲ್ಟು ಅಂತ ಸಿನಿಮಾ. ನನಗೆ ಅವಾಗ ಪರಿಚಯ ಇರಲಿಲ್ಲ. ಅವರೇ ನಮ್ಮನ್ನು ಖುದ್ದಾಗಿ ಕರೆಸ್ಕೊಂಡು ಸಿನಿಮಾ ಬಗ್ಗೆ ನಮ್ಗೆ ಹೇಳಿ ಈ ಥರ ಮಾಡಿ ನಾನು ಇವತ್ತು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಬಹುಪಾಲು ಸೂರಿಬೈಗೂ ಸಾಗುತ್ತದೆ. ಥ್ಯಾಂಕ್ ಯು ಬೈ. ಕರೆಸ್ಕೊಂಡು ಬೈ ಹೆಂಗೆ ಮಾಡ್ಬೇಕು ಭಯ ನನಗೆ ಗೊತ್ತಾಗ್ತಿಲ್ಲ, ಇದು ಪ್ರಮೋಷನ್ ಅಂದರೆ ಅವತ್ತು ಗುಲ್ಟು ಚಿತ್ರಕ್ಕೆ ಯಶ್ ಸರ್ನ ಕರ್ಕೊಂಡ್ಬಂದರು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಮತ್ತೆ ನಾವು ಇನ್ನೊಂದು ಪ್ರಯತ್ನಕ್ಕೆ ಮುರಳಿ ಸರ್ನ ಕರ್ಕೊಂಡ್ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವತ್ತೂ ಮರೆಯಲ್ಲ ಸರ್. ಸೊ ಹೊಸ ತಂಡವರೆಲ್ಲ ನನ್ನ ಸ್ಪೀಚ್ ನೋಡಿ ಅಂದು. ಯಾಕೆ ಅಂದರೆ ನೀವೇನಾದ್ರೂ ಕನ್ಫ್ಯೂಸ್ ಆದರೆ ಪ್ಲೀಸ್ ಕಾಂಟ್ಯಾಕ್ಟ್ ಸೂರಿ. ನನ್ನ ಹತ್ರ ನಂಬರ್ ಇದೆ, ಟೆಕ್ಸ್ಟ್ ಮಾಡಿ ನಾನು ಕಳಿಸ್ತೀನಿ. ಸಿಗ್ತಾರೆ, ಸಹಾಯ ಮಾಡ್ತಾರೆ. ತುಂಬ ಒಳ್ಳೆಯ ವ್ಯಕ್ತಿ. ಥ್ಯಾಂಕ್ ಯು. ಈ ಚಿತ್ರಕ್ಕೆ ಬಂದರೆ ಮೊದಲನೇದಾಗಿ ಕತೆ, ಒಳ್ಳೆ ಬರಹಗಾರ, ಸ್ನೇಹಿತ, ಒಳ್ಳೆ ಗೆಳೆಯ ಅಭಿಷೇಕ್ ಶೆಟ್ಟಿ. ಥ್ಯಾಂಕ್ ಯು ಸೋ ಮಚ್ ಗುರು. ಒಳ್ಳೆ ಕತೆ ಕೊಟ್ಟಿದ್ಯಾ. ಹಾಗೆ ನಾಯಕ ನಟ ಅನೀಶ್ಗೆ ಎಲ್ಲರೂ ಏನೋ ಬೇಕು ಅಂದರೆ ಈ ಸರಿ ಖಂಡಿತವಾಗ್ಲೂ ಕೊಡ್ತಾ ಇದ್ದಾರೆ. ಬ್ಲಾಕ್ ಬಸ್ಟರ್ ಸಿನಿಮಾ ಅನೀಶ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಆಮೇಲೆ ತುಂಬ ಒಂದು ವಿಭಿನ್ನವಾದ ಪಾತ್ರ, ಯಾವುದೇ ಮಾಸ್ ಮಸಾಲ ಇದ್ದೀರಾ ನಿಮ್ಮನ್ನು ರಂಜಿಸೋಕ್ಕೆ ಖಂಡಿತವಾಗ್ಲೂ 22ನೇ ತಾರೀಕು ನೀವೆಲ್ಲರೂ ಅದನ್ನು ಸಾಕ್ಷಿ ನೋಡ್ತೀರಾ ಥಿಯೇಟರ್ ಮೇಲೆ. ಥ್ಯಾಂಕ್ ಯು ಗುರು. ಹಾಗೆ ಮಿಲನ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಕತೆಗೆ ನಿರ್ದೇಶಕ, ಹೀರೋ ಯಾವ ರೀತಿ ಇಂಪಾರ್ಟೆಂಟು. ನಾನು ಕಥೆಯಲ್ಲಿ ಫಸ್ಟ್ ಅನೀಶ್ ಹೀರೋ ಅಂದ್ಕೊಂಡ್ಬಿಟ್ಟೆ. ಮಾರ್ಕೆಟಿಂಗ್ ಟೈಮಲ್ಲಿ ನೀವು ನಾನು ಹೀರೋ ಆಗ್ಬಿಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಕ್ರೂಷಿಯಲ್ ಟೈಮಲ್ಲಿ ನೀವು ಬಂದು ನನ್ನ ಬೆನ್ನೆಲುಬಾಗಿ ನಿಂತು ಪ್ರತಿ ಕಾರ್ಯಕ್ರಮದಲ್ಲೂ ನೀವು ನಾನು ನೆರವೇರಿಸ್ಕೊಟ್ಟಿದ್ದೀರಾ. ಪ್ರತಿ ರಾತ್ರಿ 8:30 ಫೋನ್ ಮಾಡಿದೆ. ಬೆಳಗ್ಗೆಯಿಂದ ನನ್ನ ಜೊತೆನೇ ಎಲ್ಲ ಪ್ರಮೋಷನ್ಸು ಇದು ಮಾಡಿರ್ತಾರೆ. ಓರ್ಡರ್ಸ್ಟಲ್ಲಿ 7:30 8:30 ಫೋನ್ ಮಾಡ್ತಾರೆ, ಪ್ರಶಾಂತ್ ಏನು ನೆಕ್ಸ್ಟ್ ಏನು ನಾಳೆ ಏನು ಅಂತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ರಿತಿಕಾ ಅವರು 2ನೇ ಚಿತ್ರ, ಥ್ಯಾಂಕ್ ಯು ಸೋ ಮಚ್. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ. ಡೆಫಿನೆಟ್ಲಿ ನಿಮಗೆ ಇದರಿಂದ ಭಾಳಷ್ಟು ಅವಕಾಶಗಳು ಬರುತ್ತೆ. ನಾನು ಸಿನಿಮಾ ನೋಡಿದ್ದೀನಿ, ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಕಲಾವಿದರು RJVK, ಥ್ಯಾಂಕ್ ಯು ಗುರು. ಗೌರವ್, ಥ್ಯಾಂಕ್ ಯು ಸೋ ಮಚ್. ರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ತಿಂಗಳ 22ಕ್ಕೆ ಚಿತ್ರ ಬರ್ತಾ ಇದೆ, ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಕ್ವಶನ್ ಶ್ರೀಕಾಂತ್ ಸರ್ಗೆ. ಅಕಿರಾ ಟೈಮ್ ಇಂದ ಅನೀಶ್ ಅವ್ರ ಕಾಂಬಿನೇಷನ್, ಫ್ರೆಂಡ್ಶಿಪ್ ಎಲ್ಲದೂ ಕಾಣ್ತಾ ಇದೆ. ಚೂರೇ ಮಾತಾಡ್ಬಿಟ್ರು, ಅದಕ್ಕೆ ಒಂಚೂರು ಮಾತಾಡ್ತಾರೆ. ಸಕ್ಸಸ್ ಮೀಟ್ ಅನ್ನೋದು ಒಂಚೂರು ಫ್ರೆಂಡ್ ಬಗ್ಗೆ ಏನಾದ್ರು ಹೇಳಿ ಕರ್ಕ ಬಂದಿದ್ದಾರೆ. ಅವ್ರ ಜೊತೆ ಯಾಕಿದ್ದೀನಿ ಅಂದ್ರೆ ಅವ್ರ ಟ್ಯಾಲೆಂಟ್ ನನ್ಗೆ ಒಬ್ಬನಿಗೆ ಗೊತ್ತಿರೋದು. ಅದು ಪ್ರೂವ್ ಆಗಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಸಿನಿಮಾ ಮಾತಾಡುತ್ತೆ. ಥ್ಯಾಂಕ್ ಯು ಸರ್. ಇಬ್ಬರು ನಿರ್ಮಾಪಕರು ಜೇಬ್ ತುಂಬಾ ಹಾಗಾಗ್ಲಿ ಸಿನಿಮಾ ಮೂಲಕ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮುಂದೆ ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಆರಾಮ್ ಅರವಿಂದ್ ಸ್ವಾಮಿ. ಅನೀಶ್, ಇದು ಲೈಫ್ ಚೇಂಜಿಂಗ್ ಮೂವಿ ಆಗಲಿ. ನೀನು ಇಷ್ಟು ವರ್ಷ ಪಟ್ಟಿರೋ ಕಷ್ಟ ನಾನು ಫಸ್ಟ್ ಸಿನಿಮಾಯಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ. ನಾನು ಒಂದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೆ, ಹೀರೋ ಆಗೋಕ್ಕೆ ಹುಟ್ಟಿರೋನು ಅನೀಶು ಅಂತ. ಅದು ಅಟ್ಲೀಸ್ಟ್ ಇಲ್ಲಿಂದ ಆದರೂ ಪ್ರೂವ್ ಆಗೋಗ್ಲಿ. ಆ್ಯಂಡ್ ಪ್ರೊಡ್ಯೂಸರ್ಸು ಪ್ರಶಾಂತ್, ಶ್ರೀಕಾಂತ್ ಈಸ್ ಮೋರ್ ಲೈಕ್ ಮೈ ಬ್ರದರ್. ಶ್ರೀಕಾಂತ್, ಪ್ರಶಾಂತ್ ತುಂಬ ಒಳ್ಳೇದಾಗಲಿ. ಫಿಟ್ಟಿಂಗ್ ಇಟ್ಬಿಟ್ಟಲ್ಲಪ್ಪ ಲಾಸ್ಟ್ಗೂ. ಆಯಿತು, ಓಕೆ. ಅಭಿಷೇಕ್,
ಎಲ್ಲ ಇಷ್ಟು ಹೊಗಳ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಕತೆ, ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ. ಆಲ್ ದ ವೆರಿ ಬೆಸ್ಟ್. ನಾನು ನೋಡಿಲ್ಲ, ನಾನು ಏನೇನು ಟ್ರೈಲರ್ ನೋಡಿದ್ದೀನಿ, ಹಾಡು ನೋಡಿದ್ದೀನಿ, ಅದರಲ್ಲೇ ಐ ಆಮ್ ವೆರಿ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಬೇರೆ ಥರ ಕಾಣ್ತಿದೆ. ಇದುವರೆಗೂ ಅನೀಶ್ ಮಾಡಿರೋ ಸಿನಿಮಾ ಥರ ಕಾಣ್ತಿಲ್ಲ. ಇಟ್ಸ್ ಲುಕಿಂಗ್ ವೆರಿ ಗುಡ್. ಆ್ಯಂಡ್ ಮಿಲನ, ಯು ಆಲ್ವೇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ರಿತಿಕಾ ರೈ, ಸೆಕೆಂಡ್ ಮೂವಿ, ವೆರಿ ಹ್ಯಾಪಿ, ಯು ಆರ್ ಲುಕಿಂಗ್ ವೆರಿ ಗುಡ್. ಆ್ಯಂಡ್ ನಮ್ಮ CBI ಭಟ್ರು, ವೆರಿ ಹ್ಯಾಪಿ ಟು ಸಿ ಯು. ವಿಕಿ, ವೆರಿ ನೈಸ್. ಆ್ಯಂಡ್ ಅನಂತು, ಖುಷಿ ಆಯಿತು. ಚಿನ್ನ, ನೀನೇ ಮೇನ್ ವಿಲನ್ ಅಂತೆ, ಸೂಪರ್, ಖುಷಿ ಆಯಿತು. ಆ್ಯಂಡ್ ಗೌರವ್ ಬಗ್ಗೆ ಒಂದು ಮಾತಾಡಬೇಕು. ಗೌರವ್ ಶೆಟ್ಟಿ, ನಾನು ಯಾವಾಗ ಸ್ವಲ್ಪ ಡಿಪ್ರೆಸ್ ಆಗಿರ್ತೀನಿ, ಬೇಜಾರಾಗಿರುತ್ತೆ, ಈ ಅಪ್ಪಂದು ಯೂಟ್ಯೂಬ್ ಸೀರೀಸೇ ನಾನು ಎಂಟರ್ಟೈನ್ ಮಾಡ್ಬೋದು. ಐ ಆಮ್ ಸೋ ಹ್ಯಾಪಿ. ನೀನು ಒಂದು ಹೈಟ್ಸ್ ರೀಚ್ ಆಗ್ತೀಯಾ. ಯು ಆರ್ ವಂಡರ್ಫುಲ್ ಪರ್ಫಾರ್ಮರ್. ಸೋ ಗುಡ್ ಟು ಸಿ ಯು ಲೈಕ್ ದಿಸ್. ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ಬಗ್ಗೆ ಇನ್ನೊಂದು ಮೀಡಿಯಾ ಎಲ್ಲಾನು ಒಂದೇ ರಿಕ್ವೆಸ್ಟು, ಎಲ್ಲ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತಾರೆ. ಏನು ಉಳಿಸೋದು ಬೆಳೆಸೋದು ಬೇಕಾಗಿಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ. ಓಪನಿಂಗು ಫಸ್ಟ್ ಓಪನಿಂಗ್ ಬಂದ್ಬಿಟ್ರೆ ಸಾಕು. ಆಮೇಲೆ ಸಿನಿಮಾ ಚೆನ್ನಾಗಿದ್ರೇನೆ ನೀವು ಉಳಿಸೋದು ಬೆಳೆಸೋದು, ಇಲ್ಲ ಅಂದ್ರೆ ಏನೂ ಇಲ್ಲ. ಓಪನಿಂಗ್ ಬರೋ ಕೆಲಸ ಮಾಡಿ. ದಯವಿಟ್ಟು ಆಡಿಯನ್ಸ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಒಂದೇ, ಸಿನಿಮಾ ಫಸ್ಟ್ ಬಂದು ನೋಡಿ, ಆಮೇಲೆ ರಿವ್ಯೂಗಳ ಕಡೆ ಗಮನ ಕೊಡಿ. ಫಸ್ಟ್ ರಿವ್ಯೂ ಯಾರು ಅವ್ರಿಗೇನು ಅನ್ಸುತ್ತೋ ಅವ್ರು ಹೇಳ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಬೇಡ. ದಯವಿಟ್ಟು ಓಪನಿಂಗ್ ಬನ್ನಿ. 99 ರೂಪೀಸ್ ಟಿಕೆಟ್ ಇಟ್ಟಿದ್ದಾರೆ ಅಂದ್ರೆ ಎಲ್ರಿಗೂ ಸಿಗ್ಲಿ, ಎಲ್ರಿಗೂ ಅಫೋರ್ಡಬಲ್ ಆಗಲಿ ಅಂತಾನೆ ಮಾಡಿದ್ದಾರೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ. ಆಮೇಲೆ ನಿಮ್ ಇಷ್ಟ, ಚೆನ್ನಾಗಿಲ್ಲ ಅಂದ್ರೆ ಬೈದ್ಬಿಡಿ, ಬೈಕೊಂಡು ಹೊಟ್ಟೋಗಿ, ಬಟ್ ಥಿಯೇಟರ್ ಫಸ್ಟ್ ಬಂದ್ಬಿಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬಾ ಒಂದಷ್ಟು ವಿಷಯಗಳಿದೆ ಸರ್ ಅವರಿಗೆ ಮಾತನಾಡೋದಕ್ಕೆ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ. ಹಂಗಾಗಿ ಎಲ್ರಿಗೂ ನಮಸ್ಕಾರ. ಬಂದ್ರು ಎಲ್ಲ ಪ್ರೆಸ್ ಫ್ರೆಂಡ್ಸ್ಗೆ, ಡಿಜಿಟಲ್ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು, ಎಲ್ರಿಗೂ ನಮಸ್ಕಾರ. ತುಂಬಾ ಪ್ರಿಪೇರ್ ಆಗಿದೆ, ಏನ್ ಮಾತಾಡಬೇಕು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೂರಿಬಾಯ್ ಫಾರ್ ಗ್ರೇಸಿಂಗ್ ದಿಸ್ ಇವೆಂಟ್. ಸೂರಿಬಾಯ್ ನಂದು ಆಲ್ಮೋಸ್ಟ್ 1 ಡೆಕೆಡ್ ಇಂದ ಫ್ರೆಂಡ್ಸು. ಅಂಡ್ ನಾನು ಯಾವಾಗಲೂ ಸೂರಿಬಾಯ್ ಹೇಳ್ದೆ, ಸರ್ ಸೂರಿಬಾಯ್ ಬೇಗ ಡೈರೆಕ್ಟ್ ಮಾಡಿ ಅಂತ. ಅಂಡ್ ಐ ಸ್ಟಿಲ್ ರಿಮೆಂಬರ್ ಆ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ದರ್ ವಾಸ್ ಅ ಇಶ್ಯೂ. ಇದು ಆ ಎಲ್ಲ ಒತ್ತಡವನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ದ ವೇ ಯು ವರ್ಕ್ ಫಾರ್ ಬಗೀರಾ ಅಂಡ್ ದ ರಿಸಲ್ಟ್ ಇಸ್ ಆಸಮ್. ನಾನು ಮಾದೇಶ್ವರ್ಗೆ ಹೋಗಿದ್ದೆ ಸೂರಿಬಾಯ್, ಐ ಎಂಜಾಯ್ಡ್ ಥರೋಲಿ ಅಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀಮುರಳಿ ಸರ್. Sir, we both have a connection, sir. Struggle, sir. I always, in your absence, I've mentioned your name. ಅಂದ್ರೆ ಒಂದು ಪೀರಿಯಡ್ ಅಲ್ಲಿ ಮುರಳಿ ಸರ್ ಕತೆ ಆಗೋಯ್ತು, ಮುರಳಿ ಸರ್ ಅಷ್ಟೇ, ಇದೆಲ್ಲವೂ ಇತ್ತು. ಉಗ್ರಂ ಕೊಟ್ರಿ, ಯಾರ್ಯಾರು ಮಾತಾಡೋದು ಎಲ್ಲರೂ ಮನೆ ಕಡೆ ಕರೆಸ್ಕೊಂಡ್ರಿ ನೀವು. ದಿಸ್ ಇನ್ಸ್ಪೈರ್ಸ್ ಅಸ್ ಸರ್ ನಿಜವಾಗ್ಲು. ಅಂದ್ರೆ ಕಷ್ಟ ಪಡ್ತಿದ್ರೆ ದೇವ್ರು ಒಂದಿನ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ಯು ಹ್ಯಾವ್ ಗಿವನ್. ನಮ್ಮಂತವ್ರಿಗೆ ಅದು ಇನ್ಸ್ಪೈರ್. ನಾನು ಐ ಸ್ಟಿಲ್ ರಿಮೆಂಬರ್ ಉಗ್ರಂನ ನಾನು ತುಂಬಾ ಪ್ರೌಡ್ ಆಗಿ ಹೈದರಾಬಾದ್ ಅಲ್ಲಿ ತೋರಿಸ್ತಿದ್ದೆ ನನ್ನ ಫ್ರೆಂಡ್ಸ್ಗೆ. ನೋಡ್ರ ನಮ್ಮ ಸಿನಿಮಾ ನೋಡಿ ಹೆಂಗ್ ಬಂದಿದೆ, ನೋಡಿ ಮುರಳಿ ಸರ್ ಅಂತ. ಸೊ ನೀವು ಇಂಡಸ್ಟ್ರಿ ಹೇಳ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಇಲ್ಲ ಅಂತ. ನಿಜವಾಗ್ಲು ಅಕಿರಾ ಟೈಮಲ್ಲಿ ಬಂದು ಕೇಳಿದೆ ನಿಮ್ಮನ್ನ, ಯುಡಿನ್ಸ್ ಏನು ವಾಸು ಕೇಳಿದೆ, ರಾಮಾರ್ಜುನ ಕೇಳಿದೆ, ಈಗಲೂ ಮತ್ತೆ ಕೇಳಿದಾಗ ಯು ಸೆಡ್ ನಿನಗೋಸ್ಕರ ಬರ್ತೀನಿ ಅಂದಾಗ ಲಿಟ್ರಲಿ ಫೀಲ್ಸ್. ಎಲ್ಲರೂ ಹೇಳ್ತಾರೆ ಏನು ಅನೀಶ್ಗೆ ಅದೃಷ್ಟ ಅಲ್ಲ, ಅನೀಶ್ ತುಂಬಾ ಅದೃಷ್ಟವಂತ ಅಂತೀನಿ ನಾನು. ಬಿಕಾಸ್ ದಿಸ್ ಸಪೋರ್ಟ್, ಒಂದು ವಿಡಿಯೋ ಹಾಕಂಗಿಲ್ಲ ಅಂತ ಕಮೆಂಟ್ ಬಂದ್ಬಿಡ, ಗುರು ನೀನ್ ಗೆಲ್ತೀಯ ಗುರು, ನೀನ್ ಎದುರುಬೇಡ ಗುರು. ನಾನು ಪ್ರೀ ರಿಲೀಸ್ ಇವೆಂಟ್ ಬರ್ತೀನಿ, ನನ್ನ ಪ್ರೆಸ್ ಫ್ರೆಂಡ್ಸ್ ಅಷ್ಟೇ, ಗುರು ಈ ಸರಿ ಹೊಡಿಬೇಕು ಗುರು, ಮೆಸೇಜ್ ಅಲ್ಲಿ ಗುರು ಸೆಂಚುರಿ ಹೊಡಿ ಗುರು. ಹೆಂಗಾಗ್ಬಿಡುತ್ತೆ ಗುರು, ನನಗೋಸ್ಕರ ಆಗಿರ್ಬೋದು, ನನ್ನ ಫ್ರೆಂಡ್ಸ್ಗೋಸ್ಕರ ಈ ಸರಿ ಆ ಗೆಲುವು ಕೊಟ್ಬಿಡು ಅನ್ಸುತ್ತೆ ನನಗೆ. ಸೊ ಇದೆಲ್ಲವೂ ನಾನು ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಐ ಥಿಂಕ್ ದಿಸ್ ದ 12th ಫ್ರೈಡೆ ಐ ಆಮ್ ಫೇಸಿಂಗ್. 12ನೇ ಸಿನಿಮಾ ನನ್ನ ಎದುರು ಎಲ್ಲರೂ 14 ವರ್ಷ ಆಯ್ತು ಅಂತಾರೆ, ನನಗೇನು ನೆನಪಿಲ್ಲ. 12ನೇ ಫ್ರೈಡೆ ಫೇಸ್ ಮಾಡ್ತಿದ್ದೀನಿ. ಅಂಡ್ ದಿಸ್ ಫಿಲಮ್ ವಿಲ್ ಬಿ ರಿಮೆಂಬರ್ಡ್. ಪ್ರತಿ ಸರಿ ಅನೀಶ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ದ, ಅನೀಶು ಆಕ್ಟಿಂಗ್ ಚೆನ್ನಾಗಿ ಮಾಡ್ದ, ಆಕ್ಷನ್ ಸೀನ್ಸ್ ಚೆನ್ನಾಗಿ ಮಾಡ್ದು. ಈ ಸರಿ ಐ ವಾಂಟ್ ಹಾಸನಲ್ಲಿ ಇಷ್ಟು ಕಲೆಕ್ಷನ್ ಆಯ್ತು, ಮಂಗಳೂರಲ್ಲಿ ಇಷ್ಟು ಕಲೆಕ್ಷನ್ ಆಯ್ತು, ಬೆಂಗಳೂರು ಇಷ್ಟು ಹೊಡೆದ, ಇದನ್ನ ನಾನು ನೋಡ್ಬೇಕು. ಬಿಕಾಸ್ ಐ ನೋ ಇದು ಈ ಜರ್ನಿಯಲ್ಲಿ ಏನ್ ಕಲಿತೆ ಅಂದ್ರೆ, ಒಂದು ಒಳ್ಳೆ ನಟ ಆಗಿರ್ಬೋದು, ಒಳ್ಳೆ ನಟ ಫ್ರೈಡೆ ಬಾಕ್ಸ್ ಆಫೀಸ್ ಅಲ್ಲಿ ಸೋತ್ರೆ ಅವ್ನು ಕೆಟ್ಟ ನಟ. ದಿಸ್ ಇಸ್ ಅ ವೆರಿ ಹಾರ್ಶ್ ರಿಯಾಲಿಟಿ ಇಂಡಸ್ಟ್ರಿ ಇರೋದ್ರೆ ನಾನು ತಪ್ಪು ಅಂತ ಹೇಳಲ್ಲ. ಒಂದು ಸಾಮಾನ್ಯವಾಗಿರೋ ನಟನ ಬಾಕ್ಸ್ ಆಫೀಸ್ ಫ್ರೈಡೆ ಗೆದ್ರೆ ಅದು ಅದ್ಭುತ ಆಗುತ್ತೆ. ಅಂಡ್ ಐ ಡೋಂಟ್ ನೋ, ನಾನು ಎಲ್ಲರಿಗೂ ಹೇಳ್ತೀನಿ ಅನೀಶು ಫಸ್ಟ್ ಸಿನಿಮಾಲೇ ಗೆದ್ದ ಅಂತ ಹೇಳ್ತೀನಿ. ಬಿಕಾಸ್
ಬಿಕಾಸ್ ಆಫ್ ದ ಆಡಿಯನ್ಸ್ ಆರ್ ನನಗೆ ಕೊಡ್ತಿರೋ ಪ್ರೀತಿನ ನನ್ನ ಸಕ್ಸಸ್ ಆಗಬೇಕು, ನನ್ನ ಸಕ್ಸಸ್ ಬೆಳಿಗ್ಗೆ ಟಿಫಿನ್ ಮಾಡ್ತಿದ್ದೆ ಸರ್ ಆರಾನಗರದಲ್ಲಿ. ಸಮ್ಮನ್ ಕೇಮ್ ಸರ್ ನವೆಂಬರ್ 22 ಸಿನಿಮಾ ರಿಲೀಸು. ಹೌದು ಅಂದೆ. ಸರ್ ನಿಮ್ಗೆ ಗೆಲ್ತೀರಾ ಸರ್, ನಿಮ್ಗೋಸ್ಕರ ಮಾರ್ನಿಂಗ್ ಶೋ ನೋಡ್ತೀನಿ ಅಂದಾಗ ಲೈಕ್ ವಾಟ್, ಇದಕ್ಕಿಂತ ಏನ್ ಬೇಕು, ಇದಕ್ಕಿಂತ ಏನ್ ಬೇಕು, ಐ ಆಮ್ ರಿಯಲಿ ಟಚ್ಡ್ ಅಂಡ್ ಒಂದೊಂದು ಟೈಮ್ ಎಮೋಷನಲ್ ಆಗ್ತೀನಿ ಬಿಕಾಸ್ ದ ಟೀಮ್, ನನಗೆ ಇರುವಂತ ಈ ಟೀಮ್, ಇಲ್ಲಾಂದ್ರೆ ನನ್ನ ಪ್ರಶಾಂತ್ ತುಂಬಾ ಕ್ಲೆವರ್ ಪ್ರೊಡ್ಯೂಸರ್ ಅಣ್ಣ. ಬಟ್ ಎಂತ ಕ್ಲೆವರ್ ಅಂದ್ರೆ ಸರ್, ಅಣ್ಣ ಆದ ಕೂಡಲೇ ಪ್ರೊಡ್ಯೂಸ್ ಮಾಡಲ್ಲ, ಈ ವಿಲ್ ನಾಟ್ ಪ್ರೊಡ್ಯೂಸ್. ಗುಲ್ಟು ಮಾಡಿದಾಗೂ ಜೊತೆಲಿದ್ದ, ನನಗೆ ಮಾಡಿಲ್ಲ. ಸಾರ್ವಜನಿಕರು ನನಗೆ ಮಾಡಿಲ್ಲ. ಆರಾಮರ್ವಿ ಸರ್ ಗುರು ಇದು ಮಾಡ್ತೀನಿ ನಿನಗೆ, ದಿಸ್ ವಿಲ್ ಮೇಕ್ ಅ ಮಾರ್ಕ್ ಅಂತ. ಸೊ ವೆರಿ ಬಿಸ್ನೆಸ್ ಮ್ಯಾನ್. ಶ್ರೀಕಾಂತ್ ಎಮೋಷನಲ್, ಎಷ್ಟು ಎಮೋಷನಲ್ ಅಂದ್ರೆ ಒಂದೊಂದ್ಸರಿ ಅನ್ಸುತ್ತೆ ನನಗೆ ಯಾವ್ದಾದ್ರು ಇನ್ನೊಂದು ಜನದ ತಂದೆ ಆಗ್ಬಿಟ್ಟಿದ್ದ ಶ್ರೀಕಾಂತ್. ನನಗೆ ಲಿಟ್ರಲಿ ಸರ್ ಫ್ರಮ್ ಅಕೀರಾ ಈಸ್ ಬೀನ್ ವಿತ್ ಮಿ. ಯಾರಿಗಾದ್ರೂ ಒಂದು ಫ್ರೆಂಡ್ ಅಂತ ಬೇಕಂದ್ರೆ ಶ್ರೀಕಾಂತ್ ತರ ಇರ್ಬೇಕಂತ. ದ ವೇ ಈ ಸ್ಟ್ಯಾಂಡ್ಸ್, ನಮ್ಮಪ್ಪ ಮೇಲೆ ನಿಲ್ಲೋದು ಅದು ಸ್ವಾರ್ಥ, ಅವ್ರ ಮಗಗೋಸ್ಕರ. ಇವ್ನು ಎಂತ ಮ್ಯಾಡ್ ಫೆಲೋ ಅಂದ್ರೆ ನಿನಗೋಸ್ಕರ ನಿಲ್ತೀನಿ, ನಿನಗೂ ಎಷ್ಟೋ ಸರಿ ಹೇಳ್ತೀನಿ ಇನ್ನೊಂದು ಸಿನಿಮಾ ಮಾಡೋ, ಇನ್ನೊಂದು ಸಿನಿಮಾ ಮಾಡು ಬಾ ಅಂದ್ರೆ ಮಾಡಲ್ಲ. ನೀನು ಗೆಲ್ಲೋವರೆಗೂ ನಿನಗೆ ಮಾಡ್ತದೆ, ನೀನು ಗೆದ್ದಾದ್ಮೇಲೆ ಇನ್ನೊಂದು ಟ್ಯಾಲೆಂಟ್ ಪಿಕ್ ಮಾಡೋಣ, ಅವ್ರಿಗೆ ಸಿನಿಮಾ ಮಾಡ್ತಾ ಹೋಗೋಣ ಅಂತಾನೆ. ಸೊ ಐ ಆಮ್ ವೆರಿ ಮಚ್ ಇದೆಲ್ಲವೂ ನನ್ನ ಅದೃಷ್ಟ ಅನ್ಸುತ್ತೆ. ನಮ್ಮ ನಂದೀಶ ಇದ್ದಾನೆ, ನಿಂತ್ಕೊಳ್ಳೋಣ ಎಲ್ಲರೂ ನೋಡ್ಲಿ ನಿನ್ನ. ಅಕೀರಿಂದ ನಿಂತಿದೆ ಸರ್, ಲೈಟಿಂಗ್ ಡಿಪಾರ್ಟ್ಮೆಂಟು ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ಫ್ರಮ್ ಅಕೀರಾ ಟಿಲ್ ದಿಸ್ ಫಿಲ್ಮ್ ಇನ್ ಮೈ ಸೆಟ್ 70 ಜನ ನನ್ನವರೇ. ನನ್ನ ಗೆಲುವಿಗಾಗಿ ನನ್ನ ಟ್ರ್ಯಾಕ್ ಅಂಡ್ ಟ್ರ್ಯಾಕ್ ಆಗಿರ್ಬೋದು, ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಇವ್ರು ಎಲ್ಲವೂ ನನ್ನ ಸುತ್ತ. ನಾನು ಬೇರೆ ಕಡೆ ಹೋಗಿ ಶೂಟಿಂಗ್ ಮಾಡ್ತೇನೆ, ನನ್ನ ಮನೆಗೆ ಹೋಗ್ಬಿಟ್ಟು ನಾನು ಶೂಟ್ ಮಾಡ್ತೇನೆ. ಇವ್ರು ಎಲ್ಲರೂ ಪ್ರತಿನಿತ್ಯ ಒಂದು 6 ಗಂಟೆಗೆ ಆಗೋದು, ಒಂದೊಂದ್ಸರಿ 7 o'clock ಆಗ್ಬಿಡುತ್ತೆ. ಅಣ್ಣ ನೀನ್ ಮಾಡು, ಫ್ರೆಂಡ್ ಚೆನ್ನಾಗಿ ಬರ್ತಾ, ನೀನ್ ಮಾಡು. ಸೊ ಈ ಸಪೋರ್ಟ್ ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂಡ್ ತುಂಬಾ ಹೆಚ್ಚಿನ ಟೈಮ್ ತಗೊಳ್ತಿದ್ದೀನಿ. ಐ ಡೋಂಟ್ ನೋ. ಅಭಿ ಬಗ್ಗೆ 2 ಮಾತು. ವೆರಿ ಟ್ಯಾಲೆಂಟೆಡ್ ಗೈ. ದ ಮಿನಿಟ್ ನನಗೆ ಸಬ್ಜೆಕ್ಟ್ ಹೇಳ್ಕೊಂಡಿದ್ದೆ, ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಆಫ್ ಆರ್ ಅರವಿಂದ್ ಸ್ವಾಮಿ, ಯು ಒನ್ ಆಸ್ ಎ ಡೈರೆಕ್ಟರ್, ಯು ಗೆಟ್ ಆಫರ್ಸ್. ಮುರಳಿ ಸರ್ ಇದ್ದಾರೆ, ಒಳ್ಳೆ ಸಬ್ಜೆಕ್ಟ್ ಹೇಳೋ. ಅಂಡ್ ಅಗೈನ್ ಪ್ರಶಾಂತ್ ಅವ್ರು ಹೇಳಿದಂಗೆ ಮಿಲನ್ ಅವರು, ನನಗೆ ಮಿಲನ್ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಎಲ್ಲವೂ ಶಿ ಪ್ರೂವ್ಡ್. ಪ್ರಮೋಷನ್ ಟೈಮಲ್ಲಿ ತುಂಬ ವೇಶಿ 2 ತಿಂಗಳಾಗಿದೆ ಅಷ್ಟೇ ಮಗು ಹುಟ್ಟಿ. ಅಂಡ್ ತುಂಬಾ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ಸ್ ಎಲ್ಲ ಆಗ್ತಿದ್ದಾರೆ, ಈ ಟೈಮಲ್ಲಿ ನೀವು ಪ್ರಮೋಷನ್ ಮಾಡಬಾರ್ದು. ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಶಿ ಕಮ್ಸ್, ಶಿ ಗಿವ್ಸ್ 2 ಇಂಟರ್ವ್ಯೂಸ್ ಅಂಡ್ ಶಿ ಗೋಸ್ ಬ್ಯಾಕ್, ಬೇಬಿ ಫೀಡ್ ಮಾಡಿ ಮತ್ತೆ ಬರ್ತಾರೆ. ಹ್ಯಾಟ್ಸ್ ಆಫ್ ಟು ಯು. ನಾನು ಪ್ರಶಾಂತ್ ಅವರಿಗೆ ನಿಮ್ಮ ಜೊತೆ 10 ಸಿನಿಮಾ ಮಾಡಬೇಕು ಅಂತ. ಅಂಡ್ ರಿತಿಕಾ ಕ್ಯಾರೆಕ್ಟರ್ ಎಲ್ಲರೂ ರಿಜೆಕ್ಟ್ ಮಾಡಿದ್ರು. ಒಂದು ಪದ ಡೈಲಾಗ್ ಇಲ್ಲ ಇಡೀ ಸಿನಿಮಾಲಿ. ಶೀಸ್ ಅನ್ ಆಲ್ಸೋ ನೀರು, ಮತ್ತೆ ನಡೆಯೋಕ್ಕಾಗಲ್ಲ, ಡಿಸೇಬಲ್ ಇರುತ್ತೆ. ಈ ಕ್ಯಾರೆಕ್ಟರ್ ಎಲ್ಲರೂ ರಿಜೆಕ್ಟ್ ಮಾಡ್ತಾ ಹೋದ್ರು. ಮೇ ಬಿ ನಿನಗೆ ಬರ್ದಿತ್ತಮ್ಮ ಇದು. ಐ ಥಿಂಕ್ ದಿಸ್ ಅಂಡ್ ಯುವರ್ ಕ್ಯಾರೆಕ್ಟರ್ ವಿಲ್ ಬಿ ರಿಮೆಂಬರ್ಡ್. ಒಂದು ಪದ ಇಲ್ಲ ಅಂದ್ರೂ ಅದು ರಿಮೆಂಬರ್ ಆಗಿ ಉಳಿಯುತ್ತೆ. ಅಂಡ್ ವಿಕ್ಕಿ ಅಂಡ್ ಗೌರವ್ ಸರ್, ಥ್ಯಾಂಕ್ ಯು. ಯಾರಾದರೂ ಮಿಸ್ ಮಾಡಿದ ಟೆಕ್ನಿಷಿಯನ್ಸ್ ಅರ್ಜುನ್ ಜೇನಿಯರ್ ಸರ್ 3 ಸಾಂಗ್ಸ್ ಕೊಟ್ಟರು. ಅದೇ ಥರ ಆನಂದ್ ರಾಜ ವಿಕ್ರಮ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ ಎಡಿಟರ್ ಆಗಿರ್ಬೋದು, DOP ಎಲ್ಲರೂ. ಯಾರಾದರೂ ಮಿಸ್ ಮಾಡೋದಕ್ಕೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಮುರಳಿ ಸರ್. ಫಸ್ಟ್ ಆಫ್ ಆಲ್ ಅನೀಶ್ ಅವರಿಗೆ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಅನೀಶ್, ದಟ್ಸ್ ಆಲ್ ಐ ವುಡ್ ಲೈಕ್ ಟು ಸೇ. ನಿಮ್ಗೆ ಒಳ್ಳೇದಾಗ್ಲಿ. ಆರಾಮ್ ಅರವಿಂದ ಸ್ವಾಮಿ, ನನಗೆ ಟೈಟ್ಲ್ ತುಂಬಾ ಇಷ್ಟ ಆಯ್ತು ಅಭಿ. ಆಕ್ಚುಲಿ ನಿಮ್ ಟೀಮಲ್ಲಿರೋ ಒಬ್ರಿಗೊಬ್ರಿಗೆ ಪ್ರೀತಿ ಕೊಡ್ತಾ ಇದೀರಲ್ಲ, ಇಂಟ್ರೆಸ್ಟ್ ಇದೆ. ನಮ್ ಹೀರೋ ಬೆಳಿಬೇಕಂತ ನೀವು ಹೀರೋಗೆ ಸಪೋರ್ಟ್ ಮಾಡಿ, ನಮ್ಮ ಪ್ರೊಡ್ಯೂಸರ್ ಒಳ್ಳೇದಾಗ್ಲಿ ಅಂತ ಹೀರೋ ಮಾತಾಡ್ತಾ ಇದ್ದಾರೆ. ನನಗೆ ಆ ಫೀಲಿಂಗ್ ತುಂಬಾ ಇಷ್ಟ ಆಯ್ತು. ಬಹಳ ಒಳ್ಳೇದು. ಆಮೇಲೆ ಸುಖ ಇರೋ ಕಡೆನೆ ನೋವು ಬರೋದು. ಸಕ್ಸಸ್ ಆದ್ಮೇಲೆ ಫೇಲ್ಯೂರೇ ಬರೋದು, ಫೇಲ್ಯೂರ್ ಆದ್ಮೇಲೆ ಮತ್ತೆ ಸಕ್ಸಸ್ ಬರೋದು. ಸೊ ಈ ನಿಜಾಂಶನ ತಿಳ್ಕೋಬೇಕು. ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳ್ಮೆ ಇರಬೇಕು. ನನಗೆ ಬಹುಶಃ ನನ್ನ ಅದೃಷ್ಟ ಮಾಡಿಲ್ಲ ಅಂತ ತುಂಬಾ ಕಡೆ ಹೇಳಿದ್ದೀನಿ. ಬಹುಶಃ ನಮ್ಮ ಹಾರ್ಡ್ ವರ್ಕ್, ನಾನು ಬೆರ್ತಿರೋ ನಮ್ಮ ನಿರ್ದೇಶಕರು, ನಮ್ಮ ಸೂರ್ಯ ಅವರು ಇಲ್ಲೇ ಇದ್ದಾರೆ. ಬಗೀರ ಯಾವ ಲಕ್ಕಿಂದ ಅಲ್ಲ ಬಗೀರ ಆಗಿದ್ದು ಒಂದು ಹಾರ್ಡ್ ವರ್ಕ್ ಇಂದ, ಒಬ್ಬರ ಶ್ರಮದಿಂದ, ಅವ್ರು ಇಟ್ಟಂತ ಒಂದು ಇಂಟ್ರೆಸ್ಟ್ ಜೊತೆಗೆ ಪಟ್ಟಂತ ಶ್ರಮದಿಂದ ನಮಗೆ ಸಕ್ಸಸ್ ಸಿಕ್ತು. ಆದ್ರೆ ಸಕ್ಸಸ್ ಕೊಡೋದು ಇಲ್ಲಿರೋರು ಯಾರು ಅಲ್ಲ ಅನೀಶ್, ಅಭಿಮಾನಿಗಳು ಮಾತ್ರ. ಇಲ್ಲಿರೋರೆಲ್ಲ ನಾವು ತಲುಪಿಸ್ತೀವಿ ಅಷ್ಟೇ. ನಾವು ಅಭಿಮಾನಿ ದೇವರುಗಳ ತಲುಪಿಸ್ಬೋದು.
ಜೊತೆಗೆ ನಿಂತ್ಕೊಂಡು ನೋಡ್ಬೇಕಾಗಿರೋದು ನಮ್ಮ ಅಭಿಮಾನಿಗಳು. ಸೊ ಹಾಗಾಗಿ ಕರ್ಕೊಂಡು ಹೋಗೋರು ನಮ್ಮ ಮಾಧ್ಯಮದವರು, ಡಿಜಿಟಲ್ ಮೀನ್ಸ್ ಟ್ರೋಲ್ಸ್ ಅವರು, ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ನಾನು ಐ ವಿಶ್ ಯು ಹೋಲ್ ಹಾರ್ಟೆಡ್ಲಿ ಆಲ್ ದ ವೆರಿ ಬೆಸ್ಟ್. ಡೋಂಟ್ ವರಿ, ಯು ವಿಲ್ ಗೆಟ್ ದ ಸಕ್ಸಸ್. ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಜಸ್ಟ್ ವೇಟ್ ಫಾರ್ ದ ರೈಟ್ ಟೈಮ್ ಅಷ್ಟೇ. ಅಂಡ್ ಮಿಲನ್ ಅವರಿದ್ದಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೇಡಮ್. ನನಗೆ ಬಹಳ ಖುಷಿ ಆಯ್ತು ಈ ಒಂದು ಟೈಮಲ್ಲೂ ನೀವು ಪ್ರಮೋಷನ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಐ ಥಿಂಕ್ ಬಹುಶಃ ಎಲ್ಲ ಆರ್ಟಿಸ್ಟು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಸಿನಿಮಾ ಮಾಡೋದಷ್ಟೇ ಅಲ್ಲ ಮುಖ್ಯ, ಸಿನಿಮಾ ರಿಲೀಸ್ ಟೈಮಲ್ಲೂ ಎಲ್ಲರ ಜೊತೆ ನಿರ್ಮಾಪಕರ ಜೊತೆ ನಿಂತ್ಕೊಂಡು ಪ್ರಮೋಟ್ ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ಇನ್ನು ಒಳ್ಳೇದು ಅಂತ ಅನ್ಕೋತೀನಿ. ಅಮ್ಮ ನಿಮಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಅಂಡ್ ಇಲ್ಲೊಂದು ಕಲಾವಿದರಿಗೆ ಗುರುವೇ ನಿಮ್ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬಾ ಕೇಳಿದೆ, ಒಳ್ಳೇದಾಗ್ಲಿ. ನಾವು ಚೆಕ್ ಮಾಡ್ತೀವಿ ಇವತ್ತು, ಸರಿಯಾಗಿ ನೋಡ್ತೀವಿ. ಒಳ್ಳೇದಾಗ್ಲಿ, ಕೂತ್ಕೊಳ್ಳಿ. ಅಂಡ್ ಆಲ್ ದ ವೆರಿ ಬೆಸ್ಟ್. ಈ ಕ್ಯಾಮ್ರಾಗಳ ಮೂಲಕ ಪ್ರತಿಯೊಬ್ಬ ಕನ್ನಡಿಗರಿಗೂ, ಸಿನಿಮಾ ಪ್ರೇಕ್ಷಕರಿಗೂ ನಾನು ಹೇಳೋದೇನು ಅಂದ್ರೆ, ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹೇಳಿದಾಗೆ ಯಾವ ರಿವ್ಯೂಸ್ ಫಸ್ಟ್ ನೋಡಬೇಡಿ. ನಿಮ್ಮ ಮನಸ್ಸಿನಿಂದ ಒಂದು ಒಳ್ಳೆ ಕನ್ನಡ ಸಿನಿಮಾ ಅನ್ಕೊಂಡು ನೋಡಿ. ಯಾಕಂದ್ರೆ ಇವತ್ತು ಒಳ್ಳೆ ಗಂಡ ಹೆಂಡತಿ ಮಕ್ಕಳು ನೋಡುವಂತ ಸಿನಿಮಾಗಳು ಬಹಳ ಕಮ್ಮಿ, ಬಹಳಷ್ಟು ಸುಲಭವಾಗಿ ಬರಕ್ಕಾಗಲ್ಲ, ಮೂಡಕ್ಕೂ ಆಗಲ್ಲ. ಬಟ್ ಇದು ನಡೆದಿದೆ ಅನ್ಸ್ತಾ ಇದೆ. ತುಂಬಾ ಚೆನ್ನಾಗಿತ್ತು ಟ್ರೈಲರ್. ಯು ಲುಕ್ ಸೂಪರ್, ಸಖತ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ. ಒಂದು ನಾನು ಮುಂಚೆನೂ ಹೇಳಿದೀನಿ, ಇವತ್ತಿಗೂ ಹೇಳ್ತೀನಿ, ನನಗೆ ನಿಮ್ಮ ಡ್ಯಾನ್ಸ್ ತುಂಬಾ ಇಷ್ಟ, ನಿಮ್ಮ ಒಂದು ಆಟಿಟ್ಯೂಡ್ ತುಂಬಾ ಇಷ್ಟ ಆನ್ ಸ್ಕ್ರೀನು. ಎಲ್ಲೋ ಭಗವಂತ ಸರ್ರೇ ಬರಿತಾನೆ, ಕಾಯ್ಬೇಕಷ್ಟೇ. ಈಗ ಬರ್ದಿರ್ತಾನೆ, ಈಗ ಬರ್ದು ಬಿಟ್ಟಿದ್ದಾನೆ ಆಲ್ರೆಡಿ. ನಿಮ್ಗೆ ಒಳ್ಳೇದಾಗುತ್ತೆ, ಚೆನ್ನಾಗಿ ದುಡ್ಡು ಹೇಳಿಸ್ಲಿ, ನಮಗೊಂದೊಂದು ಸಿನಿಮಾ ರೆಡಿ ಮಾಡ್ಕೊಳ್ಳಿ, ನೋಡೋಣ. ಅಂಡ್ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಡೈರೆಕ್ಟರ್ ಸರ್ ಮದುವೆ ಆಗ್ತಿದ್ದಾರೆ ಅಂತ ಕೇಳಿದೆ, ಬಹಳ ಖುಷಿ ಆಗ್ತಾ ಇದೆ ನನಗೆ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. 22 ಸಿನಿಮಾ ರಿಲೀಸ್, 28 ನಿಮಗೆ ಸಿನಿಮಾ ಟೆನ್ಷನ್ ಕೊಡಲ್ಲ, ಸಕ್ಸಸ್ಫುಲ್ ಆಗಿರುತ್ತೆ. ಮದುವೆ ಆದ್ಮೇಲೆ ಅಸ್ಲಿ ಕ್ವೆಶ್ಚನ್ ಮಾರ್ಕ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಆ ಟೆನ್ಷನ್ ಹೆಂಗ್ ನೋಡಿದ್ರೆ ಯೋಚನೆ ಮಾಡಿ. ಸಿನಿಮಾ ಬಿಟ್ಬಿಡಿ, ಅಭಿಮಾನಿಗಳು ನೋಡ್ಕೋತಾರೆ, ಪ್ರೇಕ್ಷಕರು ನೋಡ್ಕೋತಾರೆ, ನಿಮ್ಗೆ ಸಕ್ಸಸ್ ಸಿಗ್ಲಿ. ಆರಾಮ್ ಅರವಿಂದ್ ಸ್ವಾಮಿ, ಆಲ್ ದ ವೆರಿ ಬೆಸ್ಟ್. ಐ ವಿಶ್ ಯು ಗೈಸ್ just the best always. Good luck to you. Thank you so much. ಹೌದಾ? ಓಕೆ, ಸ್ವಲ್ಪ ಮುಂದೆ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ. ನಾನು ಅದೆಲ್ಲ ಲೈನ್ಸ್ ಇಟ್ಕೊಂಡಿದ್ದೆ ಆಲ್ರೆಡಿ, ಎಲ್ಲ ಹೇಳ್ಬಿಟ್ಟಿದ್ದಾರೆ ನಿಮ್ ಬಗ್ಗೆ. ಪ್ರಮೋಷನ್ಗೆ ನೀವು ಸಪೋರ್ಟ್ ಮಾಡಿರುವಂತ ರೀತಿ ಅದು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡುವಂತದ್ದು. ಹಾಗೆ ಇದರಲ್ಲಿ ಈ ಹಿಂದಿನ ಎಲ್ಲಾ ಸಿನಿಮಾಗಳಿಗಿಂತ ಲುಕ್ ವೈಸ್ ಕೂಡ ಬಹಳ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದೀರಾ. ಏನ್ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್ ಮೀಡಿಯಾ ಫಾರ್ ದ ಕಂಟಿನ್ಯೂಡ್ ಸಪೋರ್ಟ್. ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಿನಿಮಾ ಕೂಡ ತಲುಪಿಸೋದ್ರಲ್ಲಿ ಡೆಫಿನೆಟ್ಲಿ ಬಹುಮುಖ್ಯ ಪಾತ್ರ. ಫಸ್ಟ್ಲಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅನ್ಕೊಂಡಾಗ ಮೊದಲನೇ 2 ವ್ಯಕ್ತಿಗಳು ಶ್ರೀಕಾಂತ್ ಸರ್ ಅಂಡ್ ಪ್ರಶಾಂತ್ ಸರ್. ನಾವು ಬಹಳಷ್ಟು ಸಿನಿಮಾಗಳು ಮಾಡ್ತೀವಿ, ಬಹಳ ಸಿನಿಮಾಗಳನ್ನ ಅಂದ್ರೆ ಆಸ್ ಡ್ಯೂಟಿ ಪ್ರಮೋಟ್ ಮಾಡ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ಇನ್ ದಿಸ್ ಜರ್ನಿ ಆರಾಮ್ ಅರವಿಂದ್ ಸ್ವಾಮಿ, ಐ ಫೀಲ್ ಲೈಕ್ ಇಟ್ ಇಸ್ ಮೈ ಓನ್ ಫಿಲ್ಮ್. ಆ ಫೀಲಿಂಗ್ ಎಲ್ಲ ಸಿನಿಮಾಗಳಿಗೂ ಬರಲ್ಲ. ಐ ವಿಶ್ ದೆಮ್ ಗುಡ್ ಸಕ್ಸಸ್. ಅಂದ್ರೆ ಮನಸ್ಫೂರ್ತಿಯಿಂದ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಅಂಡ್ ಪ್ರಶಾಂತ್ ಸರ್. ಅವರಿಗಿಲ್ಲ. ಅನೀಶ್, ದಿಸ್ ಫ್ರೈಡೇ ಇಸ್ ಯೋರ್ಸ್. ನಾನು ಜಾಸ್ತಿ ಏನು ಹೇಳಲ್ಲ, ಬಿಕಾಸ್ ಅನೀಶ್ ಜೊತೆ ಆಲ್ರೆಡಿ ಬಹಳಷ್ಟು ಮಾತಾಡಿದೀನಿ. ಅಂದ್ರೆ ಅನೀಶ್ಗೆ ಅದು ತಕ್ಕಲೇ ಬೇಕಾದಂಥದ್ದು. ಎಕ್ಸಾಜರೇಟ್ ಮಾಡಿ ಹೇಳ್ತಿದೀನಿ ಅಂತಲ್ಲ. ಐ ಹ್ಯಾವ್ ಸೀನ್ ಹೌ ಪ್ಯಾಷನೇಟ್ ಹಿ ಈಸ್. ಎಲ್ಲರೂ ಸಿನಿಮಾ ಮಾಡ್ತಾರೆ, ಅಂದ್ರೆ ಸಿನಿಮಾದಿಂದ ಗೆದ್ದು ನಾನು ದೊಡ್ಡ ಹೀರೋ ಆಗ್ಬೇಕು ಅಂತನೋ ಮತ್ತೊಂದು ಬಹಳಷ್ಟು ರೀಸನ್ಗಳಿರುತ್ತೆ ಹೀರೋ ಆಗ್ಬೇಕು ಅನ್ನೋದಕ್ಕೆ. ಬಟ್ ಅವ್ರಿಗೆ ಸಿನಿಮಾ ಮೇಲಿರೋ ಪ್ಯಾಷನ್ ಇದೆಯಲ್ಲ, ಅದು ಅವ್ರಿಗೆ ಗೆಲುವನ್ನ ತಂದು ಕೊಡುತ್ತೆ. ಐ ಆಮ್ ವೆರಿ ವೆರಿ ಶ್ಯೂರ್ ದಿಸ್ ಫ್ರೈಡೇ ಇಸ್ ಯೋರ್ಸ್. ಆರಾಮ್ ಅರವಿಂದ್ ಸ್ವಾಮಿ ಇಸ್ ಯೋರ್ಸ್. ಅಭಿಷೇಕ್ ಶೆಟ್ಟಿ ಅವ್ರ ಬಗ್ಗೆ ನಾನು ಎಲ್ಲಾ ಇಂಟರ್ವ್ಯೂಲು ಆಲ್ರೆಡಿ ಹೇಳಿದೀನಿ. ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂಸ್ ಗಳಲ್ಲಿ ಎಷ್ಟು ನಗಾಡಿದೀವಿ, ಮಜಾ ಮಾಡಿದೀವಲ್ವಾ, ಅದ್ರ ಅರ್ಧ ಫನ್ ಸಿನಿಮಾದಲ್ಲಿದ್ರೆ ನಮ್ ಸಿನಿಮಾ ಬ್ಲಾಕ್ ಬಸ್ಟರ್. ಹಿ ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಗೊತ್ತಿಲ್ಲ ಆನ್ ಸ್ಪಾಟ್ ಅದ್ ಹೆಂಗ್ ಪಂಚ್ ಹೊಡಿತಾರೆ, ಅದ್ ಹೆಂಗ್ ಡೈಲಾಗ್ ಬರ್ಕೊಂಡ್ ಬಂದಿರ್ತಾರ, ಪ್ರಿಪೇರ್ ಆಗಿ ಬಂದಿರ್ತಾರ. ನಾನು ಅನೀಶ್ ಅವರು ರೆಡಿಯಾಗಿ ಕೂತಿರ್ತೀವಿ, ಬಟ್ ಬಂದ್ಬಿಟ್ಟು ಅವರು ಎಲ್ಲಾನು ಎಲ್ಲ ತಿಂದಾಕ್ಬಿಡ್ತಾರೆ. ಸೊ ದಟ್ಸ್ ಹೌ ಟ್ಯಾಲೆಂಟೆಡ್ ಅಭಿಷೇಕ್ ಇಸ್ ಅಂಡ್ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ರಿತಿಕಾ ಬಹಳ ಮುದ್ದಾಗಿ ಕಾಣ್ತಾರೆ ಅಂಡ್ ಅವ್ರ ಪಾತ್ರ ಇನ್ಫ್ಯಾಕ್ಟ್ ಎಷ್ಟೊಂದ್ ಕಡೆ ಹೇಳಿದ್ರು ಅವರು, ನನ್ ಫಸ್ಟ್ ಕೇಳಿದಾಗ ನಂಗೆ ಇಷ್ಟ ಆಗಿಲ್ಲ ಅಂತ. ಬಟ್ ಐ ಥಿಂಕ್ ಸ್ವಲ್ಪ ವರ್ಷಗಳಾದ್ಮೇಲೆ ಅವ್ರಿಗೆ ಅನ್ಸುತ್ತೆ ನಾನು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಈ ಸಿನಿಮಾ ಮಾಡಿ ಅಂತ. ಬಿಕಾಸ್ ಎಲ್ಲಾ ಸಿನಿಮಾಗಳಲ್ಲೂ ನಟಿಯರಿಗೆ ಸಾಂಗ್ಸ್ ಇರುತ್ತೆ, ಡೈಲಾಗ್ ಇರುತ್ತೆ, ಮತ್ತೊಂದಿರುತ್ತೆ. ಬಟ್ ಈ ರೀತಿ ಪಾತ್ರ ಸಿಗೋದು ಇಟ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್ ರೋಲ್. ಅಂಡ್
ಇಡೀ ತಂಡಕ್ಕೆ ಐ ಥ್ಯಾಂಕ್ ದಮ್ ಬಿಕಾಸ್ ಎಲ್ಲರೂ ಒಟ್ಟು ಬಂದ್ರೆ ಒಂದು ಸಿನಿಮಾ. ಸೊ ಇಲ್ಲಿ ಬಹಳಷ್ಟು ಜನಗಳ ಎಫರ್ಟ್ ಇದೆ. ಯಾರ್ದಾರು ಹೆಸರು ತಪ್ಪೋಗಿದ್ರೆ ಕ್ಷಮೆಯಲ್ಲಿ. ವಿಶ್ ಅಸ್ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಫಸ್ಟ್ ಆಫ್ ಆಲ್ ಮೀಡಿಯಾದವರಿಗೆ ಧನ್ಯವಾದಗಳು. ಆ್ಯಂಡ್ ಈ ಒಂದು ಆರಾಮ್ ಅರವಿಂದ್ ಸ್ವಾಮಿನಲ್ಲಿ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ನಿರ್ದೇಶಕರಿಗೆ ಫಸ್ಟ್ ಧನ್ಯವಾದಗಳು. ಆ್ಯಂಡ್ ನಮ್ಮ ನಿರ್ಮಾಪಕರು ಶ್ರೀಕಾಂತ್ ಸರ್ ಆ್ಯಂಡ್ ಪ್ರಶಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾನೇ ಐ ಫೀಲ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ಆಲ್ ತ್ರೀ ಆಫ್ ದೆಮ್. ಆ್ಯಂಡ್ ಆಬ್ವಿಯಸ್ಲಿ ವೆನ್ ಇಟ್ ಕಮ್ಸ್ ಟು ಸ್ಟಾರ್ ಕಾಸ್ಟ್, ನಮ್ಮ ಅನೀಶ್ ಅವರು ಟೇಕ್ ಬ್ಲೆಸ್ಸಿಂಗ್ಸ್. ಅವ್ರು ಅವಾಗಲೇ ಹೇಳಿದ್ರು ಬ್ಲೆಸ್ಸಿಂಗ್ಸ್ ಕೊಡ್ತೀನಿ ಅಂತ. ಸೊ ಅನೀಶ್ ಸರ್ ಆ್ಯಂಡ್ ಮಿಲನಾ ಅವರು, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಸ್ಟಾರ್ ಸ್ಟ್ರಕ್ ಜರ್ನಿ ಅನ್ಬೋದು. ಆ್ಯಂಡ್ ತುಂಬ ಕಲ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಯು ಗೈಸ್ ಹ್ಯಾವ್ ಆಲ್ವೇಸ್ ಬಿನ್ ಅ ಸಪೋರ್ಟ್. ಆ್ಯಂಡ್ ಅದೇ ಥರ ನಮ್ಮ ಆರಾಮ್ ಅರವಿಂದ್ ಸ್ವಾಮಿ ತಂಡದಲ್ಲಿ ವರ್ಕ್ ಮಾಡಿರುವಂತಹ ಎಲ್ಲ ಟೆಕ್ನಿಷಿಯನ್ಸ್ ಪ್ಲಸ್ ಈಚ್ ಆ್ಯಂಡ್ ಎವ್ರಿ ಕಾಸ್ಟ್, ಗೌರವ್ ಇರಲಿ, ರಿಕ್ವಿಕಿ ಅವರು ಇರಲಿ ಆ್ಯಂಡ್ ಅನಂತ್ ಇರಲಿ. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ವರ್ಕಿಂಗ್ ವಿತ್ ಆಲ್ ಆಫ್ ದೆಮ್. ಸೊ ಇದೇ ನವೆಂಬರ್ 22 ಆರಾಮ್ ಅರವಿಂದ್ ಸ್ವಾಮಿ ರಿಲೀಸ್ ಆಗ್ತಿದೆ. ಸೊ ಎಲ್ಲರೂ ಹೋಗಿ ನೋಡಿ ಆ್ಯಂಡ್ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಯು ಕ್ಯಾನ್ totally enjoy it with your family and give the reviews after you watch the film. So thank you so much sir. Thank you. ಥ್ಯಾಂಕ್ ಯು. ನಾವ್ ಏನೇನೋ ಪ್ಲಾನ್ ಮಾಡಿದ್ವಿ, ಇವ್ರನ್ನ ಫಸ್ಟ್ ಮಾತಾಡ್ಸ್ಬಿಡೋಣ ಅಂತ, ನೋಡಿ ಲಾಸ್ಟಿಗೆ ಉಳ್ಕೊಂಡಿದ್ದಾರೆ. ಕೂತ್ಕೊಂಡು ಓದ್ಲಾಬಿಡಿ ಅಂದ್ರೆ 1 hour ಹೊಡಿತೀನಿ. ಇದು ಸೀರಿಯಸ್ ಆಗಿ ಮಾತಾಡು ಅಂದ್ರೆ ಒಂಥರ ನಡಗುತ್ತೆ ಮೈಯೆಲ್ಲ. ಯಾರು ಇದನ್ನ ನಂಬಲ್ಲ ನಿಜವಾಗ್ಲು. ಅಂದ್ರೆ ನಾನು ನೋಡಿ ಟೈಮ್ ಹೆಂಗಿರುತ್ತೆ ಅಂದ್ರೆ ಶ್ರೀ ಮುರಳಿ ಅವ್ರಿಗೋಸ್ಕರ ಸ್ಪೀಚ್ ರೆಡಿ ಮಾಡ್ಕೊಂಡ್ ಬಂದ್ರೆ ನೋಡಿದ್ರೆ ಅವರೇ ಹೊಟ್ಟೋಗ್ಬಿಟ್ರು. ಟೈಮಿಂಗ್ ಇರುತ್ತೆ ನಂದು. ಸೊ ಗಾಡ್ಸ್ ಪ್ಲಾನ್ ಅಂತಾರೆ. ನೀಟಾಗಿ ಅದೊಂದು ತಯಾರು ಮಾಡ್ಕೊಂಡ್ ಬಂದಿದ್ರೆ ನೋಡೋದು ಅವರೇ ಹೊರಟೋದ್ರು. ಇರ್ಲಿ, ಅವ್ರಿಗೆ ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು. ಕೆಲವೊಂದು ಮನ್ಸಿಂದ ಹೇಳೋ ಮಾತ್ರ ಇರ್ತದೆ, ಮನ್ಸಲ್ಲಿ ಇರ್ಲಿ. ನೆಕ್ಸ್ಟ್ ಗೆಸ್ಟ್ ಹಾಕರ್ ಕೊಡೋದು ನಂಗೆ ಇಟ್ಕೋತೀನಿ, ಯಾಕಂದ್ರೆ ಪಂಚ್ಗಳು ಸ್ಟಾಕ್ ಇರಲ್ಲ. ಸೊ ಥ್ಯಾಂಕ್ ಯು. ನನಗೆ ಅದೇ ಹೇಳೋದಲ್ಲ, ಕೆಲವೊಂದು ಟೈಮ್ ಭಾವುಕನಾಗ್ತೀನಿ ಆರಾಮ್ ಅರವಿಂದ್ ಸ್ವಾಮಿ ಬಗ್ಗೆ ಮಾತಾಡಕ್ ಹೋದ್ರೆ. ನಾನು ಬೇಸಿಕಲಿ ಶಾರ್ಟ್ ಫಿಲ್ಮ್ ಮೇಕರ್. ತುಂಬಾ ಒಂದು ಕಡಿಮೆ ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಸಿನಿಮಾ, ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊಂಡು. ಫಸ್ಟ್ನೇ ಸಿನಿಮಾಗೂ ಏನಂತ ನಾಗೇಶ್ ಕುಮಾರ್ US ಅವರು ಅವಕಾಶ ಕೊಟ್ಟಿದ್ದು. ಫಸ್ಟ್ನೇ ಸಿನಿಮಾಗೆ ಏನಂತ ಬಜೆಟ್ ಇಲ್ಲ, ಎರಡನೇದಕ್ಕೂ ಎಂತ ಬಜೆಟ್ ಇಲ್ಲ. ನನಗೆ ಒಂದು ಬೇಜಾರಿತ್ತು. ಓಕೆ ಗುರು, ಪ್ರತಿಯೊಬ್ಬರು ನಿಮಗೆ ಟ್ಯಾಲೆಂಟ್ ಇದೆ, ತುಂಬಾ ಚೆನ್ನಾಗಿ ಬರೀತೀಯ, ಎಲ್ಲ ಹೊಗಳ್ತಾರೆ. ಅಂದ್ರೆ ಹೆಂಗಾಗೋಯ್ತು ಅಂತಂದ್ರೆ, ಈಗ ಗಂಟೆ ಬಾರಿಸ್ಕೊಂಡು ಬರ್ತಾರಲ್ಲ, ಗುರು ಸಕ್ಕತ್ತಾಗಿ ಆಡ್ತಾನೆ, ಏನ್ ರಾಗ ಅಂದ್ಬಿಟ್ಟು ತಂಗಳನ್ನ ಹಾಕಿ ತರ ಆಗ್ತಾ ಇತ್ತು. ಅಂದ್ರೆ ಯಾಕೆ ಗುರು ಹಿಂಗ್ ಆಗ್ತಾ ಇದೆ ಅಂತ ಅನ್ಸ್ತಾ ಇತ್ತು. ಅವಾಗ ನನಗೆ ಇದು ಗಜಾನನ್ ಗ್ಯಾಂಗ್ ಪ್ರೀಮಿಯರ್ ಅಲ್ಲಿ ಅನೀಶ್ ಅವರು ಮತ್ತೆ ನಮ್ಮ ಶ್ರೀಕಾಂತ್ ಪ್ರಸನ್ನ ಅವರು ಸಿನಿಮಾ ನೋಡ್ಬಿಟ್ಟು ಅವತ್ತು ಹೇಳಿದ್ರು, ಅನೀಶ್ ಅವರು ಬಂದು, ಪಾಪ ಅವ್ರು ಪ್ರತಿ ಸಿನಿಮಾಗೂ ಮಾಡ್ತಾರೆ, ಅಂದ್ರೆ ಅಲ್ಲಿ ಬಂದು ಸೆಲೆಬ್ರಿಟಿ ಶೋ ಬಂದ್ಬಿಟ್ಟು ಹೇಳಿದ್ರು, ಈ ಸಿನಿಮಾ ಇಷ್ಟ ಆಗಿಲ್ಲ ನನಗೆ ಫೋನ್ ಮಾಡಿ, ನಾನು ದುಡ್ಡು ಹಾಕ್ತೀನಿ ಅಂತ. ಅಂಡ್ ಅಗೇನ್ ಅಷ್ಟಕ್ಕೆ ಮುಗಿತಾ ಇತ್ತೇನೋ ಮೋಸ್ಟ್ಲಿ ನಮ್ಮ ಸಂಬಂಧ. ಅದಾದ ನಂತರ ನನಗೆ ಆರಾಮ್ ಅರವಿಂದ್ ಸ್ವಾಮಿ ಸ್ಕ್ರಿಪ್ಟ್ ಮಾಡ್ಕೊಂಡು ಸುಮಾರು ಕಡೆ ಅಲಿತಾ ಇದ್ದೆ. ನನಗೆ ಗೊತ್ತಿತ್ತು ಇಂಡಸ್ಟ್ರಿ ಯಾರು ಕರೆದು ಊಟ ಹಾಕಿ, ಊಟ ಟೈಮ್ ಹೋದ್ರು ಕಾಫಿ ಟೀ ಕೊಡ್ತಾರೆ. ಅಂಡ್ ಅಗೇನ್ ಯಾರು ಕರೆದು ಊಟ ಹಾಕಲ್ಲ ಅವರು. ಅಂಡ್ ಅಗೇನ್ ನನ್ನ ಪ್ರತಿ ಪ್ರೊಡ್ಯೂಸರ್ ಹತ್ರ ಹೋದಾಗ್ಲೂ ಅಗೇನ್ ಅದೇ ರಿಜೆಕ್ಷನ್ಗಳು ಸ್ಟಾರ್ಟ್ ಆದಾಗ ನನಗೊಂಥರ ಅನ್ಸಕ್ ಶುರು ಆಯ್ತು, ಓಕೆ ಗುರು, ಅಂದ್ರೆ ಇನ್ನೂ ನಮ್ಮನ್ನು ತಗೊಂಡಿಲ್ವೇನೋ ಇಂಡಸ್ಟ್ರಿ. ಅಂದ್ರೆ ನಾನು ಅತ್ಲಾಗೆ ಪೂರ್ತಿ ಸೋತು ಇಲ್ಲ, ಅಥವಾ ಪೂರ್ತಿ ಗೆದ್ದು ಇಲ್ಲ, ಮಧ್ಯದಲ್ಲಿ ಉಳ್ಕೊಂಡ್ಬಿಟ್ಟಿನಲ್ಲ, ಅದೊಂದು ಪ್ರೆಷರ್ ಇತ್ತು ನನಗೆ. ಕರೆದ್ರು ನನ್ನ ಯಾರೋ ಇವ್ರು ಫೋನ್ ಮಾಡಿ ಕರೆದ್ರು, ಈ ತರ ಅನೀಶ್ ಒಂದು ಕತೆ ಮಾಡ್ಬೇಕು ಅಂತ. ಫಸ್ಟ್ ಕಾಲ್ ನನ್ನ ಲೈಫ್ ಅಲ್ಲಿ ಬಂದಿದ್ದು ಒಂದು ಪ್ರೊಡಕ್ಷನ್ ಹೌಸ್ ಇಂದ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನನಗೆ ಅಲ್ಲೇ ಗೆದ್ಬಿಟ್ಟೆ ನಾನು, ಈ ಇಂಡಸ್ಟ್ರಿ ನನಗೆ ಅನ್ನ ಕೊಡುತ್ತೆ ಅಂತ ಅಲ್ಲೇ ಫಿಕ್ಸ್ ಆಗೋಯ್ತು. ಅಂದ್ರೆ ಒಂದು ಈಗೋ ಇರುತ್ತೆ. ಅನೀಶ್ ಇಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ವಂಡರ್ಫುಲ್ ಟೆಕ್ನಿಷಿಯನ್. ನನಗಿಂತ ಜಾಸ್ತಿ ಟೆಕ್ನಿಕಲ್ ನಾಲೆಜ್ ಇರುವಂತಹ ಒಬ್ಬ ನಟ ಕಮ್ ನಿರ್ದೇಶಕ, ಅವರೇ ಇನ್ನೊಂದು ಮಾಡ್ಕೊಬೋದಿತ್ತು. ಬಟ್ ನನ್ನ ಕರೆದಾಗ ನನಗನ್ಸಿದ್ದು, ಗುರು ದೊಡ್ಡ ಜವಾಬ್ದಾರಿ ಇದೆ ನನಗೆ. ಯಾಕೆಂತಂದ್ರೆ ಅವರಲ್ಲಿ ಎಲ್ಲ ಇದೆ, ಎಲ್ಲವೂ ಮಾಡುವ ಒಂದು ಕತೆ ಮಾಡೋ ಟ್ಯಾಲೆಂಟ್ ಇದೆ. ನನ್ನ ಕರೆದಿದ್ರಂದ್ರೆ ಅವ್ರಿಗೆ ಬೇರೆ ಫ್ಲೇವರ್ ಬೇಕು ಅಂತ ನನಗೆಲ್ಲ ಅರ್ಥ ಆಯ್ತು. ಆಕ್ಚುಲಿ ಫಸ್ಟ್ನೇ ದಿನ ಬಂದು ಕತೆ ಹೇಳಿದಾಗ, ಇದು ಸುಮಾರು ಇಂಟರ್ವ್ಯೂ ಹೇಳಿದೀನಿ ನಾನು, ಅನೀಶ್ ಅಂದ್ರೆ ಮಾಸ್ ಅಲ್ವಾ. ಪ್ರಶಾಂತ್ ಅವ್ರು ಕೂತಿದ್ರು, ನಾನು ಗುಲ್ಟು ನೋಡ್ಬಿಟ್ಟು, ಗುಲ್ಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಜ್ ನನಗೆ ಅವಾಗಿಂದ. ಗುಲ್ಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಜ್. ಇವಾಗ ಇಲ್ಲ, ಹಾಗೇನಿಲ್ಲ, ಈಗ ಬಹಳ ಕ್ಲೋಸ್ ಆಗಿದ್ದಾರೆ. ಸೊ ಅಕೀರಾ ಪ್ರೊಡ್ಯೂಸರ್, ಗುಲ್ಟು ಪ್ರೊಡ್ಯೂಸರ್, ಅನೀಶ್ ಅವರು. ಸೊ ನಾನು ಕೂತ್ಕೊಂಡಿದ್ದೆ, ಅನೀಶ್ ಅವರು ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು ಆಚೆ ಕಡೆ. ಸೊ ಡೀಟೇಲಿಂಗ್
ಕೊಡ್ತಾ ಇದ್ದಾರೆ. ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ರು. ಸೊ ಬಹಳ ಫ್ರೆಶ್ ಆಗಿದೆಯಲ್ಲ, ಫ್ರೆಶ್ ಆಗಿ ಒಂದು ಕತೆ ಹೇಳಿ ಬಹಳ ಫ್ರೆಶ್ ಆಗಿ ಕಾಣ್ತಾ ಇದಾರೆ. ಫ್ರೆಶ್ ಆಗಿ ಒಂದು ಕತೆ ಹೇಳ್ಬಿಟ್ಟು ಅಡ್ವಾನ್ಸ್ ಹಾಕೊಳ್ಳೋಣ ಅಂತ ಸುಮಾರು EMI ಕಟ್ಟಿಲ್ಲ ಅಂತಂದ್ರೆ ಫೋನ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು. ಇಲ್ಲ ಇದು ಅಡ್ವಾನ್ಸ್ ಹಾಕೊಳ್ಳಬೇಕು ಅಂದ್ಬಿಟ್ಟು ಮಾಸ್ ಕತೆ ಹೇಳ್ದೆ. ತುಂಬಾ ಊರ ಮಾಸ್, ಫುಲ್ ಮಾಸ್. ಎಲ್ಲರೂ ಸ್ಯಾಡ್ ಆಗಿ ಕೂತಿದ್ದಾರೆ. ಗುರು ಕತೆ ಇಷ್ಟ ಆಗಿಲ್ವಾ ಇಲ್ಲ ನಾನೇ ಇಷ್ಟ ಆಗಿಲ್ವಾ ಅಂತ ಒಂದು ಡೌಟ್ ಶುರು ಆಗೋಯ್ತು ನನಗೆ. ಓಕೆ ಇದು ವರ್ಕೌಟ್ ಆಗಿಲ್ವಾ, ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅಂದ್ಬಿಟ್ಟು ಇನ್ನೊಂದು ಮಾಸ್ ಹೇಳಿದೆ. ಕತೆ ಹೇಳದ್ಮೇಲೆ ತುಂಬಾ ಖುಷಿ ಆಯ್ತು ಬ್ರದರ್, ಇಟ್ ವಾಸ್ ನೈಸ್ ಮೀಟಿಂಗ್ ಯು, ಇನ್ನೊಂದು ಸಿನಿಮಾ ಮಾಡೋಣ ಅಂತ ಅಂದ್ರು. ಸೊ ಇದೇನ್ ಗುರು ಕಾಫಿನೂ ಕೊಟ್ಟಿಲ್ಲ, ಒಂದು ಇಲ್ಲಿಗೆ ಮುಗಿಸ್ಬಿಡ್ರಲ್ಲ ಅಂತ ಒಂದು ಬೇಜಾರಾಗೋಯ್ತು. ನಾನು ನನಗೆ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದೀನಿ, ಆರಾಮ್ ಅರವಿಂದ್ ಸ್ವಾಮಿ ಅಂತ. ಸುಮ್ನೆ ಕತೆ ಕೇಳಿ ಫ್ರೆಂಡ್ಶಿಪ್ ಅಲ್ಲಿ ಹೆಂಗಿರು ಇಷ್ಟು ದೂರ ಬಂದಿದೀವಿ, ಅವ್ರಿಗೂ ಒಂದು ನಾಲೆಜ್ ಇರುತ್ತೆ, ಏನಾದ್ರು ಚೇಂಜಸ್ ಹೇಳೋದು ಅದನ್ನು ಕತೆಗೆ ಹಾಕೊಂಡ್ಬಿಟ್ಟು ಸೂಪರ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕತೆ ಹೇಳಿದೆ ನಾನು. ಕತೆ ಹೇಳಿದ ತಕ್ಷಣನೇ ಬಹಳ ಅವ್ರಿಗೆಲ್ಲ ಇವರು ಪ್ರಶಾಂತ್ ಅವ್ರು ಇಟ್ಬಿಟ್ಟು ಟ್ರೈಲರ್ ಕಟ್ ನನ್ನ ತಲೆಯಲ್ಲಿದೆ, ಇದು ಹಿಂಗ್ ಮಾಡೋಣ ಅಂತ ಅವರು ನಾನೇ ಫಿಕ್ಸ್ ಆಗಿದ್ದು ನೀವು ಫಿಕ್ಸ್ ಆಗ್ಬಿಟ್ಟಾರ ಅಂತ ನನಗೆ ಕನ್ಫ್ಯೂಷನ್. ಆಮೇಲೆ ಒಂದಿನ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ ಏನ್ ಗುರು ಏನ್ ಮಾಡೋದು. ನಾನು ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಒಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡೆ ಹೇಳಿದ್ದೆ ನಾನು ಇದ್ರಲ್ಲಿ ಮಾಡ್ತೀನಿ ನಾನು. ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿ ಡಿವೈಡ್ ಮಾಡ್ತಾರೆ ಅಷ್ಟೇ, ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ. ನನಗೇನು ಅಂತಂದ್ರೆ ಪ್ಯೂರ್ಲಿ ಕಂಟೆಂಟ್ ಗುರು, ಒಂದ್ ಒಳ್ಳೆ ನಕ್ಸೋ ಸಿನಿಮಾ ಮಾಡೋಣ ಇದೆ ನನ್ನ ತಲೆ. ಕಮ್ಮಿ ಬಜೆಟ್ ಕೊಟ್ಟೆ, ಅದೇ ಸಿನಿಮಾಗೆ ಏನ್ ಬೇಕು ಅದೇ ತಗೊಳುತ್ತೆ ಅನ್ನೋದಕ್ಕೆ ನಿಜವಾಗ್ಲೂ ನನ್ನ ತಲೆಗೆ ಏನೂ ಇರಲಿಲ್ಲ. ಎಲ್ಲ ಹೊಸದಾಗಿ ಮಾಡೋಣ ಅಂತಿತ್ತು. ಒಂದ್ ಖಾಲಿ ಪೇಪರ್ ತಗೊಂಡೋಗಿ ಅವ್ರು ಕೇಳ್ಕೊಟ್ಟೆ, ಅವ್ರು ತುಂಬ್ತಾ ಹೋದ್ರು. ಅರ್ಜುನ್ ಜನ್ಯ ತುಂಬಿದ್ರು ಮ್ಯೂಸಿಕ್ಗೆ, ಬಿಲನ ಮೇಡಮ್ ತುಂಬಿದ್ರು, ಋತಿಕನ್ ತುಂಬಿದ್ರು, ಅಂಡ್ ಅಚ್ಯುತಣ್ಣನ್ ತುಂಬಿದ್ರು, ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್ ತುಂಬಿದ್ರು. ಅಂಡ್ ಅಗೇನ್ ಏನು ಅಂತಂದ್ರೆ ನನಗೆ ಎಲ್ಲ ಹೊಸ್ತು ಅನ್ಸಕ್ ಶುರುವಾಯ್ತು. ಯಾಕೆಂತಂದ್ರೆ ನಾನು ಅಷ್ಟು ಬ್ರಾಡ್ ಆಗಿ ಥಿಂಕ್ ಮಾಡಿಲ್ಲ ಸಿನಿಮಾ ಆಟೋಮೆಟಿಕ್ ಆಗಿ ಬ್ರಾಡ್ ಆಗ್ತಾ ಹೋಯ್ತು. ಅಂಡ್ ಅಗೇನ್ ಮುಖ್ಯವಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾವ್ದು ನಾನ್ ಪ್ಲಾನ್ ಮಾಡಿಲ್ಲ. ಸ್ಕ್ರಿಪ್ಟ್ ತಗೊಂಡ್ಬಂದು ಒಂದ್ ಎಳೆ ಎತ್ಕೊಂಡ್ಬಂದೆ, ಸಿನಿಮಾ ಏನ್ ಬೇಕು ಅದೇ ತಗೊಂತಾ ಬಂತು. ಅಂಡ್ ಇವತ್ತು ಕಂಪ್ಲೀಟ್ ಸಿನಿಮಾ ರೆಡಿ ಆಗಿದೆ. ನವೆಂಬರ್ 22ಕ್ಕೆ ನನ್ನ ಅಷ್ಟು ಶ್ರಮ ಅಷ್ಟು ಶ್ರದ್ಧೆ ಥಿಯೇಟರ್ ಕಾಣುತ್ತೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಆಡಿಯನ್ಸ್ ನ ತುಂಬಾ ಲೈಟ್ ಆಗಿ ತಗೊಂಡಿದ್ದೆ. ಆದ್ರೆ ನಾನು ಬಿಗಿನಿಂಗ್ ಅಲ್ಲಿ ಯೋಚನೆ ಮಾಡಿದೆ, 2 ಸಿನಿಮಾ ಆದ್ಮೇಲೆ ಓಕೆ ಗುರು ಏನಾದ್ರು ಎಮೋಷನಲಿ ವರ್ಕ್ ಮಾಡೋಣ, ಅಂದ್ರೆ ಎಮೋಷನಲಿ ಇನ್ ದ ಸೆನ್ಸ್ ಸಿಂಪತಿ ಕಾರ್ಡ್ ಏನಾದ್ರು ಪ್ಲೇ ಮಾಡಿ ಜನ ಕರ್ಸ್ಬೋದಾ, ಆಗಲ್ಲ. ಗಿಮಿಕ್ ಏನಾದ್ರು ಮಾಡೋಣ, ಆಗಲ್ಲ. ಮತ್ತೇನ್ ಮಾಡ್ಬೇಕು ಗುರು, ಒಳ್ಳೆ ಸಿನಿಮಾನೇ ಮಾಡ್ಬೇಕು, ಇನ್ನೇನು ಮಾಡಕ್ಕಾಗಲ್ಲ. ಜನ ಬಹಳ ಬುದ್ಧಿವಂತರಿದ್ದಾರೆ. ಮುಂಚೆ ಎಲ್ಲ ಪ್ರೇಕ್ಷಕರ ಒತ್ತಾಯದ ಮೇಲೆ ಗೆದ್ದಿಗೆ ಪ್ರೇಕ್ಷಕರೇ ಒತ್ತಾಯ ಮಾಡೋ ತರ ಆಗಿದೆ. ಏನಕ್ಕೆ ಅಂತಂದ್ರೆ ಪ್ರತಿ ಸಿನಿಮಾ ಮಾಡ್ತೀವಿ ಚೆನ್ನಾಗಿದೆ ಅಂತ ಡಂಬಿ ಹೊಡಿತೀವಿ, ಒಳಗಡೆ ಕಸದ್ಮೇಲೆ ಏನು ಇರಲ್ಲ. ಈ ಸತಿ ನಾನು ಹೇಳ್ತೀನಿ, ಸಿನಿಮಾ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ನಾನೇನೋ ದುಡುಕಿ ಏನು ಹೇಳಬಹುದಲ್ಲ, ಅದನ್ನ ಮಾಡ್ಬಿಡ್ತೀರ ನೀವು. ಸಿನಿಮಾ ಏನಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ನಂದು ಇದು ಕೊನೆ ಸಿನಿಮಾ ಆಗುತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಪ್ರತಿ ಎಕ್ಸಾಮ್ ಬರೆದಾಗ ಒಬ್ಬ ಡೈರೆಕ್ಟರ್ ಏನಂತಂದ್ರೆ, ಗುರು ನನಗೆ ಒಂದು 60 ಮಾರ್ಕ್ಸ್ ಬಂದ್ರೆ ಸಾಕು ಅಂತ ಅನ್ಸುತ್ತೆ, ಇದು 80 ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಇದೇ ಕೊನೆ ಸಿನಿಮಾ ನಂದು ಕನ್ನಡ ಇಂಡಸ್ಟ್ರಿಯಲ್ಲಿ. ಏನಕ್ಕೆ ಈ ಮಾತನ್ನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ, ಪ್ರತಿ 20% ನಾವ್ ಯಾರು ಮೆಚ್ಚಕ್ಕಾಗಲ್ಲ ಬಿಡಿ. ಅವ್ರು ಮರ ಅನ್ನಲ್ಲ, ಏನೋ ಭೂಮಿ ಅನ್ನಲ್ಲ, ಆಕಾಶ ಅನ್ನಲ್ಲ. ಸೊ ಅಂತವ್ರು ನಾನು ದೇವರನ್ನ ಮೆಚ್ಚಕ್ಕಾಗಲ್ಲ. ನಾನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ, 80% ಬಂದೇ ಬರುತ್ತೆ. ಬಂದಿಲ್ಲ ಅಂದ್ರೆ ಇದು ನನ್ನ ಕೊನೆ ಸಿನಿಮಾ ಕನ್ನಡದಲ್ಲಿ. ಇನ್ನೊಂದು ಗಣಿತು ಅಂತ ಒಂದು ಮಾಡಿದೀನಿ, ಆಮೇಲೆ ಕೇಳ್ಬಿಟ್ಟಿರ ಹೆಂಗೋ ಮಾಡಿದೆ ನೀವು ಅಂತ ಕೇಳ್ಬಿಟ್ಟಿರ. ಪ್ರೋಗ್ರಾಮ್ ಶುರುವಾಗಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ನನ್ನ ಹತ್ರ ಒಂದ್ ಟೇಬಲ್ ಅಲ್ಲಿ ಕುತ್ಕೊಂಡು ನಾನು ಒಂಚೂರು ಇನ್ಫಾರ್ಮೇಶನ್ ತೆಗಿತಾ ಇದ್ದೆ. ಅಂಕಿತಾ ಅವ್ರೆ ಏನ್ ಮಾತಾಡ್ಲಿ ಅಂತ ಕೇಳಿದ್ರು. ನಾನು ಅಲ್ಲ ನೀವು ಸಿನಿಮಾ ಬಗ್ಗೆ ಕಂಟೆಂಟ್ ಬಗ್ಗೆ ಮಾತಾಡಿ, ಅಲ್ಲ ಆದ್ರೂ ನಿಮಗೆ ಗೊತ್ತಿರುತ್ತಲ್ಲ ಏನ್ ಮಾತಾಡ್ಲಿ, ಇದು ಉಲ್ಟನೇ ಇದು. ಇಲ್ಲ ದಯವಿಟ್ಟು ಹೇಳ್ತೀನಿ, ನವೆಂಬರ್ 22 ನೋಡಿ, ಡ್ಯಾಮ್ ಶೋರ್ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಮತ್ತೆ ನನ್ನ ತಂಡದ ಬಗ್ಗೆ, ನನ್ನ ಟೆಕ್ನಿಷಿಯನ್ ಬಗ್ಗೆ ಚಿಕ್ಕದಾಗಿ ಮಾತಾಡಲೇಬೇಕು. ನಿಮಗೂ ಹೋಗೋ ಆತರ ಇರುತ್ತೆ, ಬಟ್ ನನಗೂ ಕಾತರ ಇದೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ. ಅಂಡ್ ಏನಂತಂದ್ರೆ, ಫಸ್ಟ್ನೇದಾಗಿ ನಾನು ಹೀರೋ ಅನೀಶ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಅಣ್ಣ ನಿನ್ನೆ ಒಂದು ಟ್ರೈಲರ್ ನೋಡಿದೆ, ತುಂಬಾ ಬಿಗ್ ಬಜೆಟ್. ಅಲ್ಲಿ ನೋಡಿದಾಗ ಅನಿಸ್ತು ಯಾಕೆ ಈ ವ್ಯಕ್ತಿನ ಯೂಸ್ ಮಾಡ್ಕೊಂತ ಇಲ್ಲ ಅಂತ ನನಗೆ ತಲೆ ಸ್ಟ್ರೈಕ್ ಆಯ್ತು. ಅಂಡ್ ನಾನು ಇಂಡಸ್ಟ್ರಿಯಲ್ಲಿ ನಿಜ ಹೇಳ್ತೀನಿ, ಯಾರಿಗೂ ಬಕೆಟ್ ಹಿಡಿಯಲ್ಲ. ಇದೊಂದು ಫಸ್ಟ್ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ, ಹೆಂಗೂ ಬಕೆಟ್ ಹಿಡಿತಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಮನ್ಸಲ್ಲಿರೋ ಮಾತು ನನಗೆ ಓಪನ್ ಆಗಿ ಹೇಳ್ತೀನಿ, ಒಳ್ಳೆ ಮೆಟೀರಿಯಲ್, ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ಸರಿಯಾಗಿ ಆಕ್ಟಿಂಗ್ ಮಾಡ್ತಾರೆ. ಯಾಕೂ ಕನ್ನಡ ಬಳಕೆ ಮಾಡ್ಕೋತಾ ಇಲ್ಲ ಅಂತ ಅನ್ಸುತ್ತೆ. ಅಂಡ್ ಆರಾಮ್ ಅರವಿಂದ್ ಸ್ವಾಮಿ ಆದ್ಮೇಲೆ ಒಳ್ಳೆ ಬೆಸ್ಟ್ ಪರ್ಫಾರ್ಮರ್ ನ ಖಂಡಿತವಾಗ್ಲೂ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಇನ್ನೂ ಒಂದು ಹಂತಕ್ಕೆ ಖಂಡಿತ ರೀಚ್ ಆಗುತ್ತೆ. ನವೆಂಬರ್ 22 ನಮ್ದೆ, ಈ ಸತಿ ಕಾಪ್ ನಮ್ದೆ. ಅಂಡ್ ನಿರ್ಮಾಪಕರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇವರು ಪ್ರಶಾಂತ್ ರೆಡ್ಡಿ ಅವ್ರು ಬಂದು ಬ್ರೈನ್.
ಎಲ್ಲವೂ ಯೋಚನೆ ಮಾಡೋದು, ಎಲ್ಲಾ ಒಂದು ಕೆಲಸಗಳನ್ನ ಹೆಂಗ್ ಹೋಗ್ಬೇಕು ಪ್ಲಾನ್ ಮಾಡೋದು, ಶೆಡ್ಯೂಲ್ ಮಾಡೋದು ಪ್ರಶಾಂತ್ ರೆಡ್ಡಿ ಅವರು. ಇವ್ರು ಬಂದು ಹಾರ್ಟ್, ಯಾರೋ ನಮ್ಮ ಶ್ರೀಕಾಂತ್ ಪ್ರಸನ್ನ ಅವರು. ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮನ್ಸು. ಪಾಪ ಈ ತರ ಅವರು ಮಾಡೋ ಸಹಾಯನ ತೋರಿಸ್ಕೊಳ್ಳಲ್ಲ. ಅಂಡ್ ಅಗೈನ್ ನಿಜವಾಗ್ಲೂ ಬಿಗಿನಿಂಗ್ ಬಂದಾಗ ಒಂದು ಮಾತು ಹೇಳಿದ್ರು ನನಗೆ, ಈ ಸಿನಿಮಾ ಗೆದ್ದಿಲ್ಲ ಅಂದ್ರೆ ಅಭಿ ಇದೇ ನಮ್ಮ ಲಾಸ್ಟ್ ಸಿನಿಮಾ ಅಂತ. ನಿಜವಾಗ್ಲೂ ದುಃಖ ಆಯ್ತು. ಗುರು ಒಳ್ಳೊಳ್ಳೆ ಸಿನಿಮಾ ಕನ್ನಡ ಕೊಟ್ಟಿದ್ದೀರಾ, ಹಿಟ್ ಆಲ್ರೆಡಿ ತಗೊಂಡಿದ್ದೀರಾ, ಆದ್ರೂ ನೀವು ಮತ್ತೆ ಸಿನಿಮಾ ಮಾಡಲ್ಲ ಅಂತ ಕೇಳಿದಾಗ ಆಸ್ ಅ ಡೈರೆಕ್ಟರ್ ನಂಗೆ ನೋವಾಯ್ತು. ಅಂಡ್ ಅಗೈನ್ ಡೇ ಅಂಡ್ ನೈಟ್ ನಾವು ಅನೀಶ್ ಅವರು ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದೀವಿ. ಸಿನಿಮಾ ನೋಡಿದಾಗ ನಿಮ್ ಬಾಯಲ್ಲೇ ಕೇಳಿದೀನಿ, ಒಂದೇ ಒಂದು ಸ್ಕ್ರೀನ್ ಶಾಟ್ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ, ಅದನ್ನು ನವೆಂಬರ್ 22 ಪ್ರೂವ್ ಮಾಡ್ತೀನಿ. ಏನಿಲ್ಲ ನಾನೇನು ಅಂತ ಇವಾಗ ಹೇಳಲ್ಲ, ಸಕ್ಸಸ್ ಮೀಟ್ ಅಲ್ಲಿ ಹೇಳ್ತೀನಿ. ಅಂಡ್ ಇನ್ನ ಕಲಾವಿದರ ಬಗ್ಗೆ ಬರೋದಾದ್ರೆ ಮಿಲನಾ ಮೇಡಮ್, ನಾನು ಹಿಂದೆ ಎಲ್ಲ ನೋಡಿದ್ದೆ, ದುರ್ಗಿ ಅವತಾರ, ಸರಸ್ವತಿ ಅವತಾರ, ಲಕ್ಷ್ಮಿ ಅವತಾರ. ನಿಜವಾಗ್ಲೂ ಹೇಳ್ತೀನಿ ಎಲ್ಲಾ ಅವತಾರಗಳು ನಿಮ್ಮಲ್ಲಿ ನೋಡಿದ್ದೀನಿ. ಸೊ ಏನಂತಂದ್ರೆ ಕ್ಯೂಟ್ ಆಗಿದ್ದಾಗ ಸರಸ್ವತಿ ತರ ಇರ್ತೀರಾ, ಕೋಪ ಮಾಡ್ಕೊಂಡಾಗ ದುರ್ಗಿ ತರ ಇರ್ತೀರಾ. ಅಂಡ್ ಇದನ್ನೆಲ್ಲ ಮೀರಿ ನೀವೊಬ್ಬರು ಮಹಾತಾಯಿ. ಏನಕ್ಕೆ ಅಂತಂದ್ರೆ ನಿಜವಾಗ್ಲೂ ಹುಡುಗಾಟ ಅಲ್ವೇ ಅಲ್ಲ. ಒಂದು ಮಗು ಇದೆ ಮನೆಯಲ್ಲಿ, ನಾವು ಕೊಡ್ತಾರ ಪ್ರೆಷರ್ ಅಷ್ಟಲ್ಲ, ಅದು ಮೆಮ್ ಬಂದಿತ್ತಲ್ಲ, ಒಂದೊಂದಲ್ಲ ನನ್ನ ಮಕ್ಕಳದು ಒಂದೊಂದಲ್ಲ, ಹಂಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದೀವಿ. ನನಗೆ ಅನ್ಸುತ್ತೆ ಅಕಸ್ಮಾತ್ ಆ ಜಾಗದಲ್ಲಿ ನಾನು ಇರಲ್ಲ ಅಂದ್ರೆ ಹೇಳ್ತಾರೆ, ಅಂದ್ರೆ ಇಮ್ಯಾಜಿನೇಷನ್ ಹೇಳ್ತಾ ಇದೀನಿ ನಾನು. ಇದ್ದಿದ್ರೆ ಹೆಂಗೆ ಗುರು ಅಂದ್ರೆ ಖಂಡಿತವಾಗ್ಲೂ ನಾನು ಬರ್ತಾ ಇರಲಿಲ್ಲ, ಬರಕ್ ಆಗ್ತಾ ಇರ್ಲಿಲ್ಲ. ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್, ತುಂಬ ಧನ್ಯವಾದಗಳು. ಒಂದು ತುಂಬಾ ಚೆನ್ನಾಗಿ ಒಂದು ಪ್ರಮೋಷನ್ ಕ್ಯಾರಿ ಮಾಡ್ಕೊಟ್ಟಿದ್ರ, ಥ್ಯಾಂಕ್ ಯು. ಅಂಡ್ ಋತಿಕಾ, ಕೆಲವರು ಮಾತಾಡಿದ್ರೆ ಚಂದ, ಕೆಲವರು ಮಾತಾಡದೇ ಇದ್ರೆ ಅಂದ. ಸೊ ಅದನ್ನ ಗುರುತಿಸಿ ನನಗೆ ಅವರು ಇತ್ತೀಚೆಗೆ ಮಾತಾಡೋದ್ಮೇಲೆ ಗೊತ್ತಾಯ್ತು ಒಳ್ಳೆ ಕ್ಯಾಸ್ಟಿಂಗ್ ಅಂತ. ತುಂಬಾ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಾನು ನಿಜ ಸುಮ್ನೆ ತಮಾಷೆಗೆ ಹೇಳೋದಲ್ಲ, 3 ಜನ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರ್ ಹಾಕ್ಸಕ್ಕೆ ಇವ್ರು ಪ್ರೊಡ್ಯೂಸರ್ ಅಂತ ಎಲ್ರಿಗೂ ಟಿಶ್ಯೂ ಪೇಪರ್ ಕೊಡೋಣ ಅಂತ. ಈ ಟಿಶ್ಯೂ ಕೊಡೋದೇ ದೊಡ್ಡ ಇಶ್ಯೂ ಆಗ್ಲಿ ನವೆಂಬರ್ 22ಕ್ಕೆ ಅಂತ ಕೇಳ್ಕೊಂತೀನಿ. ಅಂಡ್ ಋತಿಕಾ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಅಂಡ್ ಇನ್ನೊಂದು ಇವರಿಬ್ಬರ ಬಗ್ಗೆ ಹೇಳಬೇಕು. ಅಂಡ್ ಗೌರವ್ ಆಲ್ರೆಡಿ ನಾನು ಕರೀತಾ ಇರ್ತೀನಿ ಶಾರ್ಟ್ ಫಿಲಂ ಡಿ ಬಾಸ್ ಗುರು, ನೀವು ಶಾರ್ಟ್ ಫಿಲಂ ಡಿ ಬಾಸ್ ಗುರು ಅಂತ ಆ ಕ್ರೇಜ್ ಇಟ್ಕೊಂಡಿರೋ ವ್ಯಕ್ತಿ ಆತ. ಅಂಡ್ ಬಿಗ್ ಎಫ್ ಎಂ RJ ವಿಕ್ಕಿ ಅಂದ್ರೆ ಅವ್ರು ನಿಜವಾಗ್ಲೂ ಬಿಗ್ಗೆ ಅಯ್ಯಪ್ಪ, ಅಂದ್ರೆ ನಿಜವಾಗ್ಲೂ ಬಿಗ್ಗೆ. ಅಂಡ್ ಒಳ್ಳೆ ಕಲಾವಿದ್ರ ದಂಡು ನಮ್ ಚೋಟಾ ಮಾಸ್ಟರ್ ಅನಂತ್ ಅವರು ಯಾವಾಗ್ಲೂ ಜಿಮ್ ಅಲ್ಲೇ ವರ್ಕೌಟ್ ಮಾಡ್ತಾ ಇರ್ತೀರಾ, ಈ ಸತಿ ಸ್ವಲ್ಪ ಪ್ರಮೋಷನ್ಗೂ ವರ್ಕೌಟ್ ಮಾಡಿ. ಸೊ ಅವ್ರು ಇಷ್ಟ ದಿನ ಆಕ್ಟಿವ್ ಇರ್ಲಿಲ್ಲ, ಅವ್ರದ್ದು ಪೋಸ್ಟರ್ ಬಂದಿದ ತಕ್ಷಣ ಅಣ್ಣ ಆಕ್ಟಿವ್ ಆಗಿರೋದು, ನಮ್ಗೆ ಆಕ್ಟಿವ್ ಹೊಂಡೋದು ಹೋದಷ್ಟೇ ಖುಷಿ ಇದೆ. ಥ್ಯಾಂಕ್ ಯು. ಅಂಡ್ ಅಗೈನ್ ಚೇತನ್ ದುರ್ಗಾ ಮತ್ತೆ ನಂದಿನಿ ಅವರೇ, ನೀವು ಒಂದು ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ. ಅಂಡ್ ಥ್ಯಾಂಕ್ ಯು ಚೇತು, ಅಂಡ್ ಥ್ಯಾಂಕ್ ಯು ನಂದಿನಿ ಅವರೇ, ಲವ್ ಯು ಅನ್ನಕ್ಕಾಗಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ರಘು ಸರ್, ಅಂಡ್ ನೀವು ಕ್ಯಾರೆಕ್ಟರ್ ಬಂದು ನಾನು ಹೇಳ್ತೀನಿ, ಇವರ ಗುಡ್ ಬಾಯ್ ಅಂತ ಸ್ಟಾರ್ಟ್ ಆಗುತ್ತೆ, ಎಂಡ್ವರೆಗೂ ಆ ಪಾತ್ರ ಎಷ್ಟು ರನ್ಸುತ್ತೆ ಅನ್ನೋದು ಸಿನಿಮಾದಲ್ಲೇ ನೋಡಿ. ಮುಗೀತು. ಇವತ್ತು ಇದು ನನ್ನ ಕೊನೆ ಭಾಷಣ, ಅಂದ್ರೆ ನಾನು ಕೊನೆ ಭಾಷಣ ಅಂದ ಸೆನ್ಸ್ ಇವತ್ತಿಗೆ ಕೊನೆ ಭಾಷಣ ನಂದಿದು. ಅಂದ್ರೆ ಏನಂತಂದ್ರೆ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡಿದ ಮೇಲೆ ಅಗೈನ್ ಜನ ಇಷ್ಟ ದಿನ 2 ಸಿನಿಮಾದಲ್ಲಿ ಎಲ್ಲ ಪ್ರಮೋಷನ್ ಮಾಡ್ಬಿಟ್ಟು ರೀಚ್ ಆಯ್ತು ಅಂತ ಕೂತ್ಕೊಂಡಾಗ ಯಾವಾಗ ಸರ್ ರಿಲೀಸ್ ಅಂತ ಯಾರಾದ್ರೂ ಕೇಳಿದಾಗ ಟೆನ್ಷನ್ ಆಗ್ತಾ ಇತ್ತು. ಮತ್ತೆ ಇನ್ನು ಕೆಲವರು ಬಂದು ಯಾವಾಗ ಸರ್ OTTಗೆ ಅಂತ ಕೇಳಿದಾಗ ಇನ್ನೂ ಒಂಥರ ಇರಿಟೇಟ್ ಆಗ್ತಾ ಇತ್ತು. ಈ ಸತಿ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನನ್ನ ಎಂಟೈರ್ ಕೆರಿಯರ್ ಅಲ್ಲ ಸರ್ ನವೆಂಬರ್ 22 ರಿಲೀಸ್, ನಾನು ಬಂದು ಥಿಯೇಟರ್ ನೋಡ್ತೀನಿ ಸರ್ ನನ್ನ ಫ್ಯಾಮಿಲಿ ಜೊತೆ ಅಂತ, ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಅಂಡ್ ಒಳ್ಳೆ ವೈಬ್ ಇದೆ ಆಚೆಗಡೆ. ನೀವೇ ಡಿಸೈಡ್ ಆಗಿ 3ಕ್ಕೆ ಮುಕ್ತಾಯನ 3ಕ್ಕೆ ಮುನ್ನುಡಿನ ಅಂತ. ನಿಮ್ಗೇನ್ ಬಿಡಿ ಹೆಂಗಾನ ಮಾಡ್ಕೊ ನಂಗೇನ್ ಗುರು ಅಂತ ಹೇಳ್ತೀರಾ, ಬಟ್ ಆದ್ರೂ ಕೂಡ ಒಳ್ಳೆ ಒಬ್ಬ ನಿರ್ದೇಶಕರನ್ನ ಉಳಿಸ್ಕೊಳ್ಳಿ. ನಾನು ಒಳ್ಳೇದು ಅಂತ ಇದ್ದೀನಿ. ನವೆಂಬರ್ 22 ನೀವೇ ನೋಡಿ ಡಿಸೈಡ್ ಆಗಿ. ನವೆಂಬರ್ 22 101% ಫ್ಯಾಮಿಲಿ ಜೊತೆ ನೋಡಿ. ಸಿಕ್ಕಾಪಟ್ಟೆ ಒಳ್ಳೆ ಸಿನಿಮಾ, ತುಂಬಾ ಚಿಕ್ಕ ಸ್ಪೀಚ್. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಅನ್ಬಿಟ್ಟೆ. ಆಮೇಲೆ ಎಲ್ಲ ಅವ್ರವರೇ ಬೈಕೊಂತಾರೆ, ದಯವಿಟ್ಟು ಇದೊಂದನ್ನು ಕೇಳಿಸ್ಕೊಡಿ. ನನ್ನ ಇಡೀ ಒಂದು ಟೆಕ್ನಿಕಲ್ ತಂಡ ಬಂದು ಅದ್ಭುತವಾಗಿ ಕೆಲಸ ಮಾಡಿದೆ. ಫಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಮ್ಮ ಸಂದೀಪ್, ನಮ್ಮ ಟೆನ್ಷನ್ ಹೆಸರು ಬರೀತಾರೆ ನಮ್ಮ ಪ್ರಜ್ವಲ್, ಶ್ರೇಯಸ್, ಆಮೇಲೆ ಅರುಣ, ಆಮೇಲೆ ಸುರೇಶ, ಎಲ್ಲರೂ ತುಂಬಾ ಕೆಲಸ ಮಾಡಿದೀರಾ. ಅಂಡ್ ಅಗೈನ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅರ್ಜುನ್ ಜನ್ಯ ಸರ್ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದು ಆನಂದ್ ರಾಜ್ ವಿಕ್ರಮ್ ಅಂತ, ಸಿನಿಮಾದಲ್ಲಿ ಕಣ್ಣಲ್ಲಿ ನೀರು ತರಿಸೋದ್ರ ಒಂದು BGM ಕೊಟ್ಟಿದ್ದಾರೆ. ಅಂಡ್ ಶಿವಸಾಗರ್ YVB ಅಂತ DOP. ಪ್ರತಿಯೊಬ್ಬರು ಅವರ ಕೆಲಸ ಅದ್ಭುತವಾಗಿ ಮಾಡಿದ್ದಾರೆ. ಎಡಿಟರ್ ಬಂದು ಉಮೇಶ್ RB ಅಂತ. ಅಂಡ್ ಇನ್ನೂ ಒಂದಿಷ್ಟು ಜನ ಒಳ್ಳೆ ಕೆಲಸಗಾರರಿದ್ದಾರೆ. ಅವ್ರ ಹೆಸರು ನಮ್ಮ ಮನಸ್ಸಲ್ಲಿದೆ, ಅದನ್ನ ಮನಸ್ಸಲ್ಲಿ ಹಾಕೊಂಡು ತುಳ್ಬಿಡ್ತಾರೆ.
ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಮಾಧ್ಯಮ ದಯವಿಟ್ಟು ತಲುಪಿಸಿ, ಯಾಕೆಂದ್ರೆ ನಿಮ್ಮನ್ನ ಮಾಧ್ಯಮ ಅಂತ ಏನಕ್ಕೆ ಕರೀತಾರೆ ಅಂದ್ರೆ ಅದೊಂದು ಉದ್ಯಮ ಅಲ್ಲ, ಏನೋ ಪಂಚ್ ಬರಲಿಲ್ಲ ಆದ್ರೂ ತಲುಪಿಸಿ, ಮಿಸ್ ಮಾಡಬೇಡಿ ಅಂಡ್ ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಸಿನಿಮಾಕ್ಕೆ ಒಂದು ಪ್ರಯತ್ನಕ್ಕೆ ನಾಂದಿಯಾಗಿ. ಥ್ಯಾಂಕ್ ಯು. ಆಯ್ತಾ?